ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದು ಮಕ್ಕಳ ಹಕ್ಕುಗಳನ್ನು ಕಸಿಯದೆ ಬೆಳೆಯಲು ಬಿಡಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆಯಲ್ಲಿ ವೃತ್ತ ನಿರೀಕ್ಷಕ ಮಂಜುನಾಥ್ ಸಲಹೆ. ವೃದ್ಧ ದಂಪತಿಗಳಿಗೆ ಸೂರು ಕಲ್ಪಿಸಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ವಾಸವಿದ್ದ ವೃದ್ಧ ದಂಪತಿಗಳಿಗೆ ನೂತನ ಮನೆ ನಿರ್ಮಾಣ. ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ ರೋಲ್ ಕಾಲ್ ಗಿರಾಕಿಗಳ ಹೆಸರು ಬಹಿರಂಗ ಪಡಿಸಲು ಮನವಿ. ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಅವರಿಂದ ಸುದ್ದಿಗೋಷ್ಠಿ. ಹಣ ಕೇಳಿದರೆ ಹೆಸರು ಬಹಿರಂಗ ಪಡಿಸಲು ಒತ್ತಾಯ. ಬಾಗೇಪಲ್ಲಿಯಲ್ಲಿ ಹೆಚ್ಚಾದ ಭಿಕ್ಷುಕರ ಕಾಟ. ಭಿಕ್ಷಾಟನೆಯಲ್ಲಿ ಅಪ್ರಾಪ್ತ ಮಕ್ಕಳೇ ಹೆಚ್ಚು. ಹಸುಗಳನ್ನು ಭಿಕ್ಷಾಟನೆಗೆ ಬಳಕೆ. ಮಕ್ಕಳನ್ನು ರಕ್ಷಿಸುವಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ವಿಫಲ ಆರೋಪ. ವಾರ್ತೆಗಳ ವಿವರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರ ಹಕ್ಕುಗಳನ್ನು ಕಸಿಯದೆ ಬೆಳೆಯಲು ಬಿಡಬೇಕು. ಆ ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕೆಂದು ಚಿಕ್ಕಬಳ್ಳಾಪುರ ವೃತ್ತ ನಿರೀಕ್ಷಕ ಮಂಜುನಾಥ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಂದು ತಾಲೂಕಿನ ಪುಟ್ಟತಿಮ್ಮನಹಳ್ಳಿ, ಸಬ್ಬೇನಹಳ್ಳಿ, ಮಂಚನಬೆಲೆ, ಕಾಮಶೆಟ್ಟಿಹಳ್ಳಿ ಶಾಲೆಯ ಮಕ್ಕಳೊಂದಿಗೆ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ವೃತ್ತ ನಿರೀಕ್ಷಕ ಮಂಜುನಾಥ್, ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಮಕ್ಕಳ ಹಕ್ಕುಗಳ ಪಾಲನೆ, ಪೋಷಣೆ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತಿಸಲು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿದೆ. ಸುಂದರ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಈ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪೊಲೀಸರು ಶಾಲಾ ಮಕ್ಕಳಿಗೆ ಗುಲಾಬಿ ಹೂವು, ಚಾಕ್ಲೇಟ್ ನೀಡಿ ಠಾಣೆಗೆ ಕರೆಸಿಕೊಂಡರು. ಪುಟ್ಟತಿಮ್ಮನಹಳ್ಳಿ ಶಾಲೆಯ ರೋಜಾ ಎಂಬ ವಿದ್ಯಾರ್ಥಿನಿ ಮಾತನಾಡಿ, ಪೊಲೀಸ್ ಠಾಣೆ ಎಂಬುದು ಅಪರಾಧಿಗಳನ್ನು ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸುವ ತಾಣವಾಗಿದೆ. ಇಲ್ಲಿಗೆ ನಾಗರಿಕರು ಬರಲು ಹೆದರುವ ಅಗತ್ಯವಿಲ್ಲ. ನಿಮ್ಮ ಸಮಸ್ಯೆಗಳು, ದೂರುಗಳು ಹೊತ್ತು ಆರಾಮಾಗಿ ಬರಬಹುದು ಎಂದರು. ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಅದೇನಂದ್ರೆ ಜೈಲ್ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನಾವು ಕೂಡ ಯಾರು ಕೂಡ ತಪ್ಪು ಮಾಡಬಾರ್ದು. ಇವಾಗ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಹಾಗೆ ಯಾವ ತಪ್ಪು ಮಾಡಬಾರ್ದು, ಆಯ್ತಾ? ಈಗ ನೀವು ಏನೋ ಒಂದು ತಪ್ಪು ಮಾಡಿರ್ತೀರಾ, ಆಗ ಇವಾಗ ನೀವು ಅಮ್ಮ ಕುರ್ಕುರೆ ಎತ್ತಿದ್ರೆ ನೋಡ್ಬಿಟ್ಟು ಕುರ್ಕುರೆ ತಿಂತೀರಾ. ಅಮ್ಮ ಮತ್ತೆ ಬೈತಾರೆ. ಇವಾಗ ಅಮ್ಮ ಬೈದು ನಾನು ಮತ್ತೆ ಮಾಡಲ್ಲ ಅನ್ಬೇಕು. ಮತ್ತೆ ಹಂಗೆ ಮಾಡ್ತಾ ಇದ್ರೆ ಆಮೇಲೆ ಮತ್ತೆ ಅಮ್ಮ ಹೊರಟಾಗ ನೀವು ಅದೇ ಕೆಲಸ ಬಿಟ್ಬಿಡ್ಬೇಕು. ಅದಕ್ಕಾಗಿ ಅಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ಧನ್ಯವಾದ. ಇನ್ನು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಪಿಎಸ್ಐ ಶರಣಪ್ಪ, ಕ್ರೈಮ್ ಇನ್ಸ್ಪೆಕ್ಟರ್ ಗುಣವತಿ, ಮಂಗಳ, ಶಿಕ್ಷಕ ಗೋವಿಂದರಾಜ್ ಯಾದವ್, ಕಿರಣ್, ರಾಜೇಶ್, ಸೋಫಿಯಾ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸೇವೆ ಎಂಬ ಪದ ಇತ್ತೀಚಿನ ದಿನಗಳಲ್ಲಿ ಅರ್ಥ ಕಳೆದುಕೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ಸೇವೆಗೆ ನಿಜವಾದ ಅರ್ಥ ಕಲ್ಪಿಸುವಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಯಶಸ್ವಿಯಾಗುತ್ತಿದ್ದಾರೆ. ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ವಿವಿಧ ಸೌಲಭ್ಯ ಕಲ್ಪಿಸಿದ್ದ ಸಂದೀಪ್ ರೆಡ್ಡಿ ಇಂದು ವೃದ್ಧ ದಂಪತಿಗಳ ಬಾಳಿಗೆ ಬೆಳಕಾಗುವ ಕೆಲಸ ಮಾಡಿದ್ದಾರೆ. ಹಾಗಾದರೆ ಅವರು ಮಾಡಿದ ಕೆಲಸವಾದರೂ ಏನು ಅಂತೀರಾ? ನೀವೇ ನೋಡಿ.
ನನ್ನ ಹತ್ರ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಸೇವೆ ಎಂಬುದು ರಾಜಕೀಯದ ಆರಂಭಿಕ ಬುನಾದಿ ಎಂದೇ ಬಿಂಬಿಸಲಾಗುತ್ತಿದೆ. ಅಲ್ಲದೆ 10 ರೂಪಾಯಿ ಸೇವೆಗೆ 1000 ರೂಪಾಯಿ ಪ್ರಚಾರ ಪಡೆಯೋದು ಸಾಮಾನ್ಯವಾಗಿದೆ. ಇನ್ನು ಜನಪ್ರತಿನಿಧಿಗಳಾದವರಂತೂ ಈ ಪುಕ್ಸಟೆ ಪ್ರಚಾರವನ್ನ ಮಾತ್ರ ನಂಬಿ ರಾಜಕೀಯ ಮಾಡುವುದು ಸಾಮಾನ್ಯವಾಗಿದೆ. ಆದರೆ ಪ್ರಚಾರ, ಅಧಿಕಾರ ಯಾವುದರ ಆಸೆಯೂ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮುಂದಡಿ ಇಟ್ಟಿದ್ದಾರೆ. ಈ ವೃದ್ಧ ದಂಪತಿಗಳ ಹೆಸರು ನಾರಾಯಣಮ್ಮ, ಚೆನ್ನಪ್ಪ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿ ನಿವಾಸಿಗಳು. ವೃದ್ಧ ದಂಪತಿಗಳಿಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆದರೆ ಅವರಿಬ್ಬರು ಕಳೆದ 6 ವರ್ಷಗಳಿಂದ ದನಗಳ ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತಿದ್ದರು. ಹಾವು, ಚೇಳು, ಇಲಿ ಇವುಗಳೇ ಇವರ ಸಂಬಂಧಿಕರು. ಇವರ ಬಗ್ಗೆ ವಿಚಾರಿಸಲು ಯಾರೊಬ್ಬರೂ ಬರುತ್ತಿರಲಿಲ್ಲ. ಇದೇ ಸಂದರ್ಭದಲ್ಲಿ ಸಮಾಜ ಸೇವೆಯೇ ದೇವರ ಸೇವೆ ಎಂದು ಭಾವಿಸಿದಂತಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಗಮನಕ್ಕೆ ಈ ವಿಚಾರವನ್ನು ಸ್ಥಳೀಯರು ತಂದಿದ್ದಾರೆ. ವಿಚಾರ ಗಮನಕ್ಕೆ ಬರುತ್ತಿದ್ದಂತೆ ಗುಂತಪ್ಪನಹಳ್ಳಿ ಗ್ರಾಮಕ್ಕೆ ತೆರಳಿದ ಸಂದೀಪ್ ರೆಡ್ಡಿ ವೃದ್ಧ ದಂಪತಿಗಳ ಕಣ್ಣೀರಿನ ಕತೆ ಕೇಳಿ ಮರುಗಿದ್ದಾರೆ. ಅಂದು ವೃದ್ಧರ ಕಷ್ಟ ಕೇಳಿ ಅವರಿಗೆ ಬೇಕಾದ ಸುಸಜ್ಜಿತ ಮನೆ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದ್ದರು. ಅಂದು ನೀಡಿದ ಭರವಸೆಯಂತೆ ತಮ್ಮದೇ ಸ್ವಂತ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಟ್ಟು ಇಂದು ಗೃಹ ಪ್ರವೇಶ ಮಾಡಿಕೊಟ್ಟಿದ್ದಾರೆ. ವೃದ್ಧ ದಂಪತಿಗಳಾದ ನಾರಾಯಣಮ್ಮ, ಚೆನ್ನಪ್ಪ ಇಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದು, ಇದ್ದ ಒಬ್ಬ ಮಗ ಮಹಡಿಯಿಂದ ಬಿದ್ದು ಅನಾರೋಗ್ಯಕ್ಕೆ ಒಳಗಾಗಿದ್ದ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಪ್ರಯೋಜನವಾಗದೆ ಮೃತಪಟ್ಟಿದ್ದ. ಈ ವೃದ್ಧರಿಗೆ ಇನ್ನಿಬ್ಬರು ಹೆಣ್ಣು ಮಕ್ಕಳಿದ್ದು ಇಬ್ಬರಿಗೂ ಮದುವೆ ಮಾಡಿಕೊಟ್ಟಿದ್ದಾರೆ. ಆದರೆ ಜೀವನ ನಡೆಸಲು ಸಾಧ್ಯವಾಗದೆ ಇರಲು ಸೂರಿಲ್ಲದೆ ಕೆಲ ವರ್ಷಗಳು ಪಕ್ಕದ ಊರಿನಲ್ಲಿ ವಾಸ ಮಾಡಿಕೊಂಡಿದ್ದರಂತೆ. 6 ವರ್ಷಗಳಿಂದ ಗುಂತಪ್ಪನಹಳ್ಳಿಯ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡಿಕೊಂಡಿದ್ದು ಇವರ ಕಷ್ಟಗಳಿಗೆ ಒಡ ಹುಟ್ಟಿದವರೇ ಆಗಿರಲಿಲ್ಲ. ಆದರೆ ಇದನ್ನು ಕಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ಅವರ ಸಂಧ್ಯಾ ಬಾಳಿಗೆ ಬೆಳಕಾಗಿದ್ದಾರೆ. ಇದರಿಂದ ವೃದ್ಧ ದಂಪತಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಚೆನ್ನಪ್ಪ ಸಂದೀಪ್ ಅಣ್ಣ ಮಾಡಿಕೊಟ್ನ ಬಂದು ಮನೆ ತಗ ಬಂದುಬಿಟ್ಟು ನಮ್ಮನ್ನು ನೋಡಿಬಿಟ್ಟು ನಮ್ಮ ಹೆಂಗಸರನ್ನ ನನ್ನ ನೋಡಿಬಿಟ್ಟು ಏನೋ ಮನೆ ಸುರೇಶಪ್ಪ ಮನೆ ಕಟ್ಕೊಟ್ಬಿಟ್ರೆ ಅವರು 20 ಜನ ಬಂದಿದ್ದರು ಕಾರ್ನಾಗೆ ಬಂದು ಅವರು ಒಳ್ಳೇದು ಮಾಡಿಸ್ಬಿಟ್ಟು ಮನೆ ಕಟ್ಕೊಟ್ಬಿಟ್ಟು ಇವ್ನು ಹೆಂಗಿರೋಕ್ಕಾಗ್ತದೆ ಈ ಗಲೀಜಾಗ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅವರು ಒಳ್ಳೇದು ಮಾಡಿಕೊಟ್ರಿ ಸರ್. ನಾವು ಇವಾಗ ಜೀವನ ಮಾಡಿಕೊಂಡು ಮನೆಗೆ ನೋಡಿಕೊಂಡು ತಿನ್ಕೊಂಡು ಇರ್ತೀವಿ ಸರ್. ಅವ್ರ ಹೆಸರಲ್ಲಿ ಬಿಟ್ಟು 1000 ಬದುಕಲಿ ಪರವಾಗಿಲ್ಲ ಏನೋ ಅಂಥವ್ರಿಗೆ ಸಹಾಯ ಮಾಡಿದ್ದಕ್ಕೆ ಇವತ್ತಕ್ಕೂ ಕಡ್ಡಾಣಿಸ್ಬಿಟ್ಟು 24 ಗಂಟೆ ಹೊತ್ತು ಆತನೇ ತಿಳ್ಕೊತೀವಿ ಸರ್. ಯಾರಿಗೂ ಸುರೇಶ್ ರಮೇಶನ್ನು ಕೂಡ ಇದು ಮಾಡಿಬಿಟ್ಟು ನಮಗೆ ಕಟ್ಕೊಟ್ಟವ್ರೆ. ಎಲ್ಲರೂ ಚೆನ್ನಾಗಿದ್ದೀವಿ. ಇವಾಗ ಎಲ್ಲರನ್ನ ಕರೆಸ್ಬಿಟ್ಟು ಎಲ್ಲರಿಗೂ ಊಟ ಹಾಕಿಸಿ ಎಲ್ಲ ಇದು ಮಾಡೋದು ಸರ್. ಮಾಡಿಕೊಂಡು ಅವ್ರ ಹೆಸರು ಹೇಳ್ಕೊಂಡು ಮನೆ ಚೆಂದಾಗಿ ಮಾಡ್ಕೊಳ್ಬೇಕು. ಈಗ ಸಂದೀಪ್ ಅಣ್ಣ ತಮ್ಮನೂ ಬಂದಿದ್ನು ನೋಡಿಬಿಟ್ಟು ಚೆಂದಾಗಿ ಮಾಡ್ಕೊಳ್ತಾತ ಬರ್ತೀವಿ ನಮ್ಮ ಅಣ್ಣೆ ಅಪ್ಪನು ಅಂತ ಹೇಳ್ಬಿಟ್ಟು ಚೆಂದಾಗೈತೆ ಅಂತಂದು ಹೋದರು ಸರ್. ಒಡ ಹುಟ್ಟಿದವರೇ ಕಷ್ಟಗಳಿಗೆ ಸ್ಪಂದಿಸುವುದು ಅಸಾಧ್ಯ ಎಂಬ ಸ್ಥಿತಿಯಲ್ಲಿರುವ ಈ ಕಾಲದಲ್ಲಿ ವೃದ್ಧ ದಂಪತಿಗಳಿಬ್ಬರು ಮನೆ ಇಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ಕಂಡ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ಅವರು ಇದ್ದಷ್ಟು ದಿನ ಸುಖವಾಗಿ ಬಾಳಲಿ ಎಂದು ಮಾಡಿರುವ ಇವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್, ಈಗ ಮನೆ ಕಟ್ಟಿರೋದು ನಾನೊಬ್ಬ ಅಲ್ಲ, ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರ ಸಹಕಾರದಿಂದ ಇವತ್ತು ಕಟ್ಟಿದ್ದೀವಿ. ಅದಕ್ಕೆ ಮೊದಲು ನಮ್ಮ ಹರೀಶು ನನಗೆ ಈ ಜಾಗಕ್ಕೆ ಬರೋದಕ್ಕೆ ಒಂದು 2 ತಿಂಗಳಿಂದನೂ ನಾನು ಕರೀತಾಯಿದ್ದೆ. ಹೌದು ಸರ್, ಬರಬೇಕಣ್ಣ ಬರಬೇಕು. ನನಗೆ ಗೊತ್ತಿರಲಿಲ್ಲ ವಿಷಯ ಏನಂತ. ಇಲ್ಲಿ ಬಂದಾಗ ನೋಡಿದಾಗ ನಾವೇನೋ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಬಂದಿದ್ದು.
ಸಣ್ಣ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಅವ್ರ ಮನೆ ದುಸ್ಥಿತಿ ನೋಡಿ, ತಂದೆ ತಾಯಿ ಆಗ್ತಾನೆ ಇಬ್ಬರು ಮಕ್ಕಳನ್ನ ಬೇರೆ ಕಳ್ಕೊಂಡಿದ್ರು, ಆ ತಾಯಿಗೆ ಕ್ಯಾನ್ಸರ್ ಇತ್ತು, ಮನೆ ತೀರಾ ಅಂದರೆ ತೀರಾ ದುಸ್ಥಿತಿಯಲ್ಲಿತ್ತು. ಸೊ ನಾವೇನು ಮಾಡಿದ್ವಿ, ಇದಕ್ಕೆ ಸರಿ ಅಂತೇಳಿ ಒಂದು ಖಾಲಿ ಸೈಟ್ ಅವ್ರದ್ದೇ ಇದ್ದಿದ್ದರಿಂದ ಮನೆ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಸಂಕಲ್ಪ ಇವತ್ತು ಸಾಕಾರ ಆಗಿದೆ. ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಸಹಾಯ ಇದೆ. ಇದಕ್ಕೆ ಮುಖ್ಯವಾಗಿ ಹರೀಶು ಮತ್ತು ನನ್ನ ಸ್ನೇಹಿತನಾದ ಇದೇ ಸ್ಥಳೀಕರಾದ ಸುರೇಶ್ ಅವರು ನಿಂತ್ಕೊಂಡು ಕೆಲಸ ಮಾಡಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಚೆನ್ನಪ್ಪ ಮತ್ತು ನಾರಾಯಣಮ್ಮನವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ಇನ್ನು ಮುಂದೆ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ಏನೇನು ಬೇಕೋ ಮನೆ ಚಿಕ್ಕದಾಗಿದ್ರು ಚಿಕ್ಕದಾಗಿ ಮಾಡಿಕೊಟ್ಟಿದ್ವಿ. ಒಂದು ಸಂಪ್ ಮಾಡಿದ್ದೀವಿ, ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ, ಮತ್ತು ಲೈಟ್ಸ್ ಕೊಟ್ಟಿದ್ದೀವಿ, ಒಂದು ಫ್ಯಾನ್ ಕೊಟ್ಟಿದ್ದೀವಿ. ಸಣ್ಣ ಮನೆ ಇದ್ರೂ ಕಿಚನ್ ಒಂದು ಸಪ್ರೇಟಾಗಿ ಮತ್ತು ಟಾಯ್ಲೆಟ್ ಹೊರಗಡೆ ಮಾಡಿದ್ದೀವಿ. ಏನೇನು ಮಾಡಬೇಕು ಎಲ್ಲ ಮಾಡಿಕೊಟ್ಟಿದ್ದೀವಿ. ರೇಷನ್ ಅಂತೂ ಸಿಗ್ತಾಯಿದೆ. ರೇಷನ್ ಜೊತೆಗೆ ಒಂದಷ್ಟು ಜನ ಅವ್ರ ಜೊತೆ ನಿಂತ್ಕೊತಾರೆ. ನನಗೆ ಗೊತ್ತಿರೋಂಗೆ ಅವ್ರ ಜೀವನ ಇನ್ಮೇಲೆ ಮೊದಲಿಗಿಂತಲೂ ಚೆನ್ನಾಗಿರ್ಬೋದು ಅನ್ನೋದನ್ನು ಅಂದ್ಕೊಂಡಿದ್ದೀನಿ. ಅದನ್ನೇ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಪರಿಶಿಷ್ಟರ ಬಗ್ಗೆ ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಡದಿದ್ದರೆ ಇಂತಹ ಹೇಳಿಕೆ ನೀಡುತ್ತಾರೆ ಎಂದು ಹೇಳಿದ್ದು, ಯಾರು ದುಡ್ಡು ಕೇಳಿದರೂ ದುಡ್ಡು ಕೇಳಿದವರ ಹೆಸರು ಬಹಿರಂಗಪಡಿಸಲು ಮನವಿ ಮಾಡುವುದಾಗಿ ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ, ಕಳೆದ ನವೆಂಬರ್ 11ರಂದು ನಡೆದ ವೀರ ವನಿತೆ ಒನಕೆ ಓಬವ್ವ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಿದ್ದು, ಆಹ್ವಾನ ಪತ್ರಿಕೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಸಂಸದರು ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳ ಹೆಸರು ಮುದ್ರಿಸಲಾಗಿತ್ತು. ಆದರೆ ಜಯಂತಿ 3 ವರ್ಷಗಳಿಂದ ಸರ್ಕಾರ ಮಾಡುತ್ತಿದ್ದು, 3 ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ಎಂದು ನೋವು ತೋಡಿಕೊಂಡಿದ್ದಾರೆ. ಈ ಬಾರಿ ನಡೆದ ಒನಕೆ ಓಬವ್ವ ಜಯಂತಿಯಲ್ಲಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹೊರತುಪಡಿಸಿ ಉಳಿದ ಜನಪ್ರತಿನಿಧಿಗಳು ಬಂದಿಲ್ಲ. ಇದರಿಂದ ನೋವಾಗಿ ಜನಪ್ರತಿನಿಧಿಗಳು ಬಂದಿದ್ದರೆ ಉತ್ತಮವಾಗಿತ್ತು, ಬಾರದಿರುವುದಕ್ಕೆ ಬೇಸರವಿದೆ ಎಂದಿದ್ದೇವೆ. ಯಾವುದೇ ಜನಪ್ರತಿನಿಧಿ ವಿರುದ್ಧ ಆರೋಪ ಮಾಡಿಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಾವು ಬಹಿರಂಗವಾಗಿ ತನು, ಮನ, ಧನ ಅರ್ಪಿಸಿ ಮನೆ ಮನೆಗೆ ತೆರಳಿ ಮತ ಹಾಕಿಸಿದ್ದೇವೆ. ಶಾಸಕರು ಕಾರ್ಯಕ್ರಮದಲ್ಲಿ ಇದ್ದಿದ್ದರೆ ನಮಗೆ ಇನ್ನಷ್ಟು ಆನಂದವಾಗುತ್ತಿತ್ತು ಎಂಬ ನಮ್ಮ ಆಂತರಿಕ ಅಳಲು ತೋಡಿಕೊಂಡಿದ್ದೇವೆ ಎಂದರು. ಒನಕೆ ಓಬವ್ವನವರ ಜಯಂತಿ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಮಾಡಿದಂತಹ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಆ ಕಾರ್ಯಕ್ರಮದಲ್ಲಿ ಇದು 3ನೇ ವರ್ಷದ ಕಾರ್ಯಕ್ರಮ ಆಗಿದ್ದು, 3 ವರ್ಷಗಳಿಂದನೂ ಸಹ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಿಲ್ಲ. 2022ರಲ್ಲಿ ನಡೆದಂತಹ ಜಯಂತಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೀತು. ಆ ದಿನವೂ ಸಹ ಆಗಿನ ಶಾಸಕರಾಗಿರ್ತಕ್ಕಂಥ, ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿಲ್ಲ ಮತ್ತು ಜಿಲ್ಲೆಯ ಯಾವ ಪ್ರತಿನಿಧಿಗಳು 2022ರಲ್ಲೂ ಬಂದಿಲ್ಲ. 2023ರಲ್ಲಿ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮಾಡಿದಂಥ ಜಯಂತಿಗೂ ಸಹ ಜಿಲ್ಲೆಯ ಯಾವುದೇ ಪ್ರತಿನಿಧಿಗಳು ಬರಲಿಲ್ಲ. 2024ರಲ್ಲಿ ಮೊನ್ನೆ ನಡೆದಂಥ ಜಯಂತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಇದು ಪ್ರೋಟೋಕಾಲ್ ಪ್ರಕಾರ ನೋಡಿ, ಇದರಲ್ಲಿ ಸರ್ಕಾರದವರು ಮುದ್ರಣ ಮಾಡಿರ್ತಕ್ಕಂಥ ಆಹ್ವಾನ ಪತ್ರಿಕೆ. ಇದರಲ್ಲಿ ಉದ್ಘಾಟನೆ MC ಸುಧಾಕರ್ ಅವರಿದ್ದಾರೆ, ಶಿವರಾಜ್ N ತಂಗಡಿಗೆ ಅವರು ಮಿನಿಸ್ಟ್ರ್ ಇದ್ದಾರೆ, ಪ್ರದೀಪ್ ಈಶ್ವರ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ, ಡಾಕ್ಟರ್ ಕೆ ಸುಧಾಕರ್ ಅವರಾಗಿರ್ಬೋದು, ಮಲ್ಲೇಶ್ ಬಾಬು ಅವರಾಗಿರ್ಬೋದು, SN ಸುಬ್ಬಾರೆಡ್ಡಿ ಅವರಾಗಿರ್ಬೋದು, GN ರವಿಕುಮಾರ್ ಅವರಾಗಿರ್ಬೋದು, KH ಪುಟ್ಟಸ್ವಾಮೇಗೌಡ ಅವರಾಗಿರ್ಬೋದು, ಚಿದಾನಂದ ಗೌಡ ಆಗಿರ್ಬೋದು, ಅನಿಲ್ ಕುಮಾರ್, TG ಶ್ರೀನಿವಾಸ್, KN ಕೇಶವರೆಡ್ಡಿ, ಗೊಲ್ಲಳ್ಳಿ ಶಿವಪ್ರಸಾದ್, A ಗಜೇಂದ್ರ, ಮಂಜುಳಾ ಇದು ಆಹ್ವಾನ ಪತ್ರಿಕೆ ಗೌರ್ಮೆಂಟ್ ಅವರು ಮಾಡಿರ್ತಕ್ಕಂಥದ್ದು. ಈ ಪತ್ರಿಕೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು, ಗಜೇಂದ್ರ ಅವರು ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಿಟ್ಟರೆ ಯಾರೂ ಬರಲಿಲ್ಲ.
ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವು ಇದು 3ನೇ ವರ್ಷ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಈ ಸಲ ತಪ್ಪೋಗಿದ್ರೆ ನಮಗೆ ಬೇಸರ ಆಗ್ತಾ ಇರಲಿಲ್ಲ. 3 ವರ್ಷಗಳಿಂದನೂ ಸಹ ಯಾರೂ ಬರದೇ ಇರತಕ್ಕಂಥ ಕಾರಣಕ್ಕಾಗಿ ಶಿಡ್ಲಘಟ್ಟದಲ್ಲೂ ಸಹ ಅಲ್ಲಿನ ಶಾಸಕರು ಬಂದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಶಾಸಕರು ಗೈರಾಗಿದ್ದಾರೆ ಅಂತ. ಆದರೆ ಅವರು ಯಾವುದೇ ರೀತಿ ರಿಯಾಕ್ಟ್ ಆಗಲಿಲ್ಲ. ಇಲ್ಲಿ ನಾವು ತನು ಮನ ಧನ ಎಲ್ಲ ಹಾಕಿ ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ನಾವೆಲ್ಲರೂ ದುಡಿದಿದ್ದೀವಿ. ಆ ಒಂದು ಸಲಿಗೆಯಿಂದ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದರೆ ನಮಗೆ ಹೆಮ್ಮೆ ಅಂತ ಹೇಳಿಬಿಟ್ಟು ನಾವು ಅವರು ಬಾರದೇ ಇರದಿದ್ದಕ್ಕೆ ನಮಗೆ ನೋವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂದರೆ ಯಾವುದೇ ರೀತಿ ಆರೋಪ ಮಾಡಿಲ್ಲ. ನನ್ನ ವಿಡಿಯೋ ತಾವು ಎಲ್ಲರೂ ನೋಡ್ಬೋದು. ನಾನು ಯಾವುದೇ ರೀತಿ ಅವರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡಲಿಲ್ಲ. ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಆಹ್ವಾನ ಪತ್ರಿಕೆಯಲ್ಲಿರ್ತಕ್ಕಂಥ ಅವರು ಬಂದಿಲ್ಲ ಅನ್ನೋ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ. 3 ವರ್ಷಗಳಿಂದನೂ ಬಂದಿಲ್ಲ. ನಾವು ಈ ಸಮಾಜದಲ್ಲಿ ಮನುಷ್ಯರೇ, ನಮ್ಮನ್ನು ಯಾಕೆ ಬೇರೆ ರೀತಿ ನೋಡ್ತೀರಾ ಅನ್ನೋ ಭಾವನೆಯಿಂದ ನಾವು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರೆಲ್ಲ ಅಪ್ರಾಪ್ತ ಬಾಲಕ ಬಾಲಕಿಯರು. ಶಾಲೆಗೆ ಹೋಗಿ ಕಲಿಯುವುದು, ಸಹಪಾಠಿ ಮಕ್ಕಳೊಂದಿಗೆ ಆಡಿ ಕುಣಿಯಬೇಕಾದ ವಯಸ್ಸು. ಆ ಮಕ್ಕಳಿಗೆ ಕಷ್ಟ ಏನೆಂಬುದೇ ತಿಳಿಯದ ವಯಸ್ಸಾಗಿದ್ದು, ಎಲ್ಲ ಮಕ್ಕಳಂತೆ ಬೆಳೆಯಬೇಕಾದ ಮಕ್ಕಳು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿವೆ. ಆದರೆ ಸಂಬಂಧಿಸಿದ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ಕಾರಣ ಆ ಮಕ್ಕಳ ಭವಿಷ್ಯ ಬಾಲ್ಯದಲ್ಲಿಯೇ ಕಮರುತ್ತಿದೆ. ಹೌದು, ಮಕ್ಕಳು ದೇವರಿಗೆ ಸಮಾನ ಎಂಬ ಮಾತಿದೆ. ಬಾಲ್ಯದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸಿದರೆ ಹಾಗೆ ಅವರ ಮುಂದಿನ ಭವಿಷ್ಯ ರೂಪುಗೊಳ್ಳುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತು ಇದ್ದು, ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬುದಕ್ಕೆ ಬಾಗೇಪಲ್ಲಿಯ ಬಸ್ ನಿಲ್ದಾಣ, ಪ್ರಮುಖ ರಸ್ತೆಗಳಲ್ಲಿ ಭಿಕ್ಷೆ ಬೇಡುತ್ತಿರುವ ಮಕ್ಕಳೇ ನಿದರ್ಶನವಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಆದಿಹರೆಯದ ಬಾಲಕ ಬಾಲಕಿಯರು ಹಾಗೂ ಮಹಿಳೆಯರ ಭಿಕ್ಷಾಟನೆ ಹೆಚ್ಚಾಗಿದೆ. ಜೋಲಿಗೆ ಹಿಡಿದು ಪುಟ್ಟ ಕಂದಮ್ಮಗಳನ್ನು ಅದರಲ್ಲಿ ಹಾಕಿಕೊಂಡು, ಹಸು ದಾನಗಳನ್ನು ಹಿಡಿದುಕೊಂಡು ಅಂಗಡಿ, ಹೋಟೆಲ್, ಸರ್ಕಾರಿ ಕಚೇರಿಗಳ ಮುಂದೆ ನಿಂತು ಭಿಕ್ಷಾಟನೆ ಮಾಡುವುದು ಸಾಮಾನ್ಯವಾಗಿದೆ. ಈ ರೀತಿ ಪ್ರತಿನಿತ್ಯ ಅಪ್ರಾಪ್ತರು ಭಿಕ್ಷೆ ಬೇಡುತ್ತಿದ್ದರೂ ಇವರನ್ನು ರಕ್ಷಿಸಬೇಕಾದ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಪ್ರತಿನಿತ್ಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದರೂ ಸಂಬಂಧಪಟ್ಟ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಾಣ ಮೌನ ತೋರುತ್ತಿದ್ದಾರೆ. ಪಟ್ಟಣದ ಸಾರಿಗೆ ಮತ್ತು ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ನಿಲ್ಲಿಸಿದ ಬಸ್ಗಳ ಕಿಟಕಿಗಳ ಬಳಿ ಮಕ್ಕಳು, ಮಹಿಳೆಯರು ಭಿಕ್ಷಾಟನೆ ಮಾಡುತ್ತಿದ್ದಾರೆ. ತಾಲೂಕು ಕಚೇರಿ, ಡಾಕ್ಟರ್ ಎಚ್ಎನ್ ವೃತ್ತ, ಕುಂಬಾರಪೇಟೆ ವೃತ್ತ, ಭಜನ ಮಂದಿರ ರಸ್ತೆ ವೃತ್ತ, ಸರ್ಕಾರಿ ಆಸ್ಪತ್ರೆ ಮುಂತಾದ ಪ್ರದೇಶಗಳಲ್ಲಿ ಭಿಕ್ಷೆ ಬೇಡುವುದು ಸಾಮಾನ್ಯವಾಗಿದೆ. ಇನ್ನು ಪೊಲೀಸ್ ಠಾಣೆ ಸೇರಿದಂತೆ ಜನ ನಿಬಿಡ ಸ್ಥಳಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದಾರೆ. ಜನರ ಬಳಿಗೆ ಮಕ್ಕಳನ್ನು ಕಳಿಸಿ ಭಿಕ್ಷಾಟನೆ ಮಾಡುತ್ತಿದ್ದಾರೆ. ಸಾಲದೆಂಬಂತೆ ಕಾರ್ತಿಕ ಮಾಸದಲ್ಲಿ ದನ, ಹಸುಗಳ ಪೂಜೆಗೆ ಪ್ರಾಮುಖ್ಯತೆ ಇರುವುದರಿಂದ ಇದನ್ನೇ ಮಹಿಳೆಯರು, ಹೆಣ್ಣು ಮಕ್ಕಳು ನೆಪ ಮಾಡಿಕೊಂಡು ಹಸುಗಳನ್ನು ತೋರಿಸುತ್ತಾ ಭಿಕ್ಷಾಟನೆಗೆ ಮುಂದಾಗಿದ್ದಾರೆ. ಈ ಭಿಕ್ಷಾಟನೆಯಲ್ಲಿ ತೊಡಗಿರುವ ಪುಟಾಣಿಗಳನ್ನು ಅವರ ಶಿಕ್ಷಣ, ವಿಳಾಸ ಮತ್ತಿತರ ವಿಷಯಗಳ ಕುರಿತು ಕೇಳಿದರೆ, ನಮ್ಮದು ಆಂಧ್ರ ಪ್ರದೇಶದ ಗುಂಟೂರು ಎಂದು ಹೇಳಿ ನಾವು ಕೋಲೆ ಬಸವ ಆಡಿಸುವವರಾಗಿದ್ದೇವೆ. ಹಲವು ತಿಂಗಳುಗಳ ಕಾಲ ಬಾಗೇಪಲ್ಲಿಯಂತಹ ಪಟ್ಟಣಗಳಲ್ಲಿ ಜೀವನ ಸಾಗಿಸುತ್ತೇವೆ. ಭಿಕ್ಷಾಟನೆಯೇ ನಮಗೆ ಬದುಕು ಎಂದು ಮಾಹಿತಿ ನೀಡಿದ್ದಾರೆ. ಶಾಲೆಯ ವಿಚಾರ ಕೇಳಿದಾಗ ನಮಗೂ ಶಾಲೆಗೂ ಬಲು ದೂರ ಎನ್ನುವಂತಿತ್ತು ಅವರ ಮೌನ. ಒಟ್ಟಿನಲ್ಲಿ ಮುಂದಿನ ಪ್ರಜೆಗಳ ಭವಿಷ್ಯ ಹಾಳುಗೆಡುತ್ತಿರುವುದು
ಅದೇ ಮಕ್ಕಳ ಪೋಷಕರೇ ಅಥವಾ ಇದೊಂದು ದಂಧೆಯೇ ಎಂಬ ಬಗ್ಗೆಯೂ ಅನುಮಾನ ವ್ಯಕ್ತವಾಗಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ಭಿಕ್ಷಾಟನೆ ಮಾಡುತ್ತಿರುವ ಮಕ್ಕಳನ್ನು ರಕ್ಷಿಸಿ ಅವರ ಭವಿಷ್ಯ ರೂಪಿಸುವತ್ತ ಕ್ರಮ ಜರುಗಿಸಲು ಮುಂದಾಗುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ನಗರ ವಾಸಿಗಳಿಗೆ ದುಬಾರಿ ವೆಚ್ಚದ ಕುಡಿಯುವ ನೀರಿನ ಬಿಲ್ ನೀಡಲಾಗುತ್ತಿದೆ. ಅನಧಿಕೃತ ಬಡಾವಣೆಗಳಿಗೆ ಎನ್ಒಸಿ ನೀಡಿ ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿ ನಗರಸಭೆ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ತಾಲೂಕಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ, ಅವ್ಯವಹಾರ ನಡೆಯುವ ತಾಣ ನಂಜನಗೂಡು ನಗರಸಭೆ ಆಗಿದೆ ಎಂದು ಆರೋಪಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕ ಹರ್ಷವರ್ಧನ್ ಉಪಸ್ಥಿತಿಯಲ್ಲಿ ನಗರಸಭೆಯ ಬಿಜೆಪಿ ಸದಸ್ಯರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಆಯೋಜಿಸಲಾಗಿತ್ತು. ಖಾಲಿ ಕೊಡ ಪ್ರದರ್ಶನ ಮಾಡುವ ಮೂಲಕ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕಳೆದ 1.5 ವರ್ಷದಿಂದ ನಂಜನಗೂಡಿನಲ್ಲಿ ಕಾಂಗ್ರೆಸ್ ಶಾಸಕರು ನಗರಸಭೆಯ ಮೊದಲ ಸಭೆಯಲ್ಲಿಯೇ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದಾಗಿ ಹೇಳಿ ಕೇವಲ ಮಾತು ಹೇಳಿದ್ದರು. ಆದರೆ ಈಗ ಅದು ಮರೆಯಾಗಿದೆ. ನಂಜನಗೂಡಿನಲ್ಲಿ ನಿರಂತರವಾಗಿ ಕಳೆದ 1.5 ವರ್ಷಗಳಿಂದ ಸರ್ಕಾರಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇನ್ನು ಸಾರ್ವಜನಿಕರ ಕೆಲಸಗಳಿಗೆ ಸಮಸ್ಯೆ ಎದುರಾಗಿದೆ. ತಮ್ಮ ಅಧಿಕಾರಾವಧಿಯಲ್ಲಿ ಕೆಲ ಅನಧಿಕೃತ ಬಡಾವಣೆಗಳ ಲೋಪದೋಷ ಕಂಡುಬಂದ ಕೂಡಲೇ ಅವುಗಳಿಗೆ ಕಡಿವಾಣ ಹಾಕಲಾಗಿತ್ತು. ಇಂದಿನಿಂದ ಶಾಸಕರ ಅವಧಿಯಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಎನ್ಒಸಿ ನೀಡಿ ಉತ್ತೇಜಿಸಲಾಗುತ್ತಿದೆ ಎಂದು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ವಾಗ್ದಾಳಿ ನಡೆಸಿದರು. ನೀವು ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕಲ್ಲೇ ನಿಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿ, ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಇಷ್ಟೊಂದು ಬಿಲ್ ಯಾಕೆ ಬಂದಿದೆ ಅಂತ ಫಸ್ಟ್ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಭೇಟಿ ಕೊಟ್ಬಿಟ್ಟು ಫಸ್ಟ್ ಏನಕ್ಕೆ ಇಷ್ಟು ಮಟ್ಟಿಗೆ ಇದಾಗ್ತಿದೆ, ಅಲ್ಲಿ ನೀರು ಅಷ್ಟು ಮಟ್ಟಿಗೆ ಬರ್ತಾ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲಿ, ಮತ್ತು ಬಿಲ್ ಯಾಕೆ ಅಲ್ಲಿ ಜಾಸ್ತಿ ಆಗ್ತಿದೆ. ನನ್ನ ಮೈಸೂರು ಮನೇಲಿ ಅಷ್ಟೊಂದು ಬರೋದಲ್ಲಪ್ಪ, ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ನಾವು ಅಲ್ಲಿ ಇರೋಂಥ ಕಾರ್ಪೊರೇಟರ್ಗೆ ಹೇಳಿದ್ರೆ ತಕ್ಷಣ ಅವ್ರ ಅಧಿಕಾರಿಗಳು ಕರ್ಸ್ಬಿಟ್ಟು ಮಾಡ್ತಾರೆ. ಇಲ್ಲೇನು ಸಮಸ್ಯೆ ಆಗಿದೆ ನಿಮಗೆ? ನಗರಸಭೆ ಸದಸ್ಯ ಕಪಿಲೇಶ್ ಮಾತನಾಡಿ, ಅಧಿಕಾರಿಗಳ ದುರಾಡಳಿತದ ಬಗ್ಗೆ ನಂಜನಗೂಡು ನಗರದ ವಾಸಿಗಳು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ಎಚ್ಚೆತ್ತು ಕುಡಿಯುವ ನೀರಿಗೆ ನೀಡುತ್ತಿರುವ ಬಿಲ್ಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಮುಂದಾಗಬೇಕು. ತುರ್ತಾಗಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲಿ ಕೆಲವೇ ದಿನಗಳಲ್ಲಿ ನಗರಸಭೆ ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆ ಮತ್ತಷ್ಟು ಚುರುಕುಗೊಳಿಸಲು ಮುಂದಾಗುವುದಾಗಿ ಎಚ್ಚರಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ನಗರಸಭೆ ಸದಸ್ಯರಾದ ಕಪಿಲೇಶ್, ಸಿದ್ದರಾಜು, ಮಹದೇವ ಪ್ರಸಾದ್, ಬಾಲಚಂದ್ರ, ಸಂಜಯ್, ಉಮೇಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ವಿಜಯಪುರ ವಿಸ್ಡಮ್ ಇಂಗ್ಲಿಷ್ ಶಾಲೆ ಪ್ರಾಂಶುಪಾಲರಿಂದ 5ನೇ ತರಗತಿ ವಿದ್ಯಾರ್ಥಿನಿಯನ್ನು ಮನಬಂದಂತೆ ಥಳಿಸಿರುವ ಘಟನೆ ವರದಿಯಾಗಿದೆ. ಮಕ್ಕಳ ದಿನಾಚರಣೆ ದಿನವೇ ಖಾಸಗಿ ಶಾಲೆಯಲ್ಲಿ ಹೀನ ಕೃತ್ಯ ನಡೆದಿದ್ದು, ಶಾಲಾ ಪ್ರಾಂಶುಪಾಲೆ ಮಗನ ಸೇವೆ ಮಾಡಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿನಿ ಮೇಲೆ ದರ್ಪ ತೋರಲಾಗಿದೆ. ವಿದ್ಯಾರ್ಥಿಯನ್ನ ಬೆತ್ತದಲ್ಲಿ ಥಳಿಸಿರುವ ಪ್ರಿನ್ಸಿಪಾಲ್ ಉಷಾ ಕಿರಣ್ ಎಂಬುವವರು ಪೈಶಾಚಿಕತೆ ಮೆರೆದಿದ್ದಾರೆ. ವಿಜಯಪುರದ ಮಂಡಿಬೆಲೆ ರಸ್ತೆಯಲ್ಲಿರುವ ವಿಸ್ಡಮ್ ಇಂಗ್ಲಿಷ್ ಶಾಲೆಯಲ್ಲಿ ಘಟನೆ ನಡೆದಿದೆ. ವಿಜಯಪುರದ ಪ್ರಭಾವತಿ ಹಾಗೂ ಆಂಜಿನಪ್ಪ ದಂಪತಿಯ ಮಗು 5ನೇ ತರಗತಿ ವಿದ್ಯಾರ್ಥಿನಿ ಭವ್ಯ ಹಲ್ಲೆಗೊಳಗಾದ ಮಗುವಾಗಿದ್ದಾರೆ. ಮಗಳ ಮೇಲೆ ಹಲ್ಲೆ ಮಾಡಿರೋ ಪ್ರಿನ್ಸಿಪಾಲ್ ನಡೆ ಖಂಡಿಸಿ ಪೋಷಕರಿಂದ ಶಾಲೆಗೆ ಮುತ್ತಿಗೆ ಹಾಕಿ ಪ್ರಿನ್ಸಿಪಾಲ್ಗೆ ದಿಗ್ಬಂಧನೆ ಹಾಕಿದ ಘಟನೆ ಇಂದು ನಡೆಯಿತು. ಶಾಲೆಗೆ ಆಗಮಿಸಿದ ಪ್ರಿನ್ಸಿಪಾಲ್ ಉಷಾ ಕಿರಣ್ ಅವರನ್ನು ರಸ್ತೆಯಲ್ಲಿ ನಿಲ್ಲಿಸಿ ಶಾಲೆಯೊಳಗೆ ಬಿಡದೆ ಪೋಷಕರು ಗಲಾಟೆ ಮಾಡಿದ ಘಟನೆ ನಡೆಯಿತು.
ಪೋಷಕರು, ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಪ್ರಾಂಶುಪಾಲರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಭವ್ಯ ತಂದೆ ಆಂಜಿನಪ್ಪ ಮಾತನಾಡಿ, ಪ್ರಾಂಶುಪಾಲರಿಗೆ ಮಕ್ಕಳನ್ನು ಹೊಡೆಯುವ ಹಕ್ಕು ಯಾರು ಕೊಟ್ಟರು? ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾರೆ, ಕೇಳಲು ಹೋದರೆ ಬೆದರಿಕೆ ಹಾಕುತ್ತಾರೆ ಎಂದು ಆರೋಪಿಸಿದರು. ಬೆಳಿಗ್ಗೆ ಶಾಲೆಗೆ ಹೋಗಿದ್ದೀನಿ. ಅವರು ಮಗನು ಹ್ಯಾಂಡಿಕ್ಯಾಪ್, ಪ್ರಿನ್ಸಿಪಲ್ ಮಗನು. ಮಕ್ಕಳು ಏನೋ ಯಾರೋ ಇದ್ಕೊಂಡು ಇವ್ರಿಗೆ ಬೇಕಾಗಿ ಕ್ರಿಯೇಟ್, ಆ ಮಕ್ಕಳನ್ನ ಕರ್ಕೊಂಡೋಗಿ ಅವಳು ಆಯಾಡನ್ನ ಇಟ್ಕೊಳ್ಳಿ, ತಪ್ಪೇನಿಲ್ಲ. ಕಾನೂನು ಚೌಕಟ್ಟನ್ನ ಹೇಳೋದು ಇಲ್ಲ, ಮಕ್ಳು ಹೆಲ್ಪ್ ಮಾಡಿದ್ರೆ ಮಕ್ಳ ಕೈಯಾಗ ಕರ್ಕೊಂಡು ಹೋಗ್ಲಿ, ಅದು ತಪ್ಪಿಲ್ಲ. ಇವಳು ಹೇಳಲಿಲ್ಲಂತೆ, ಇವಳು ಚೆನ್ನಾಗಿ ಇದು ಮಾಡ್ತಿದ್ದಾಳಲ್ಲ, ನೀನು ಯಾಕೆ ಹೇಳಲಿಲ್ಲ, ಅವ್ರು ಹಿಂಗೆ ಹೇಳ್ಕೊಟ್ರಲ್ಲ, ನೀನು ಬಂದು ನಂಗೆ ಕೇಳ್ಬೇಕಂತ ಹಿಡ್ಕೊಂಡು ಹೊಡೆದಿದ್ದಾರೆ ಮಗುನ. ಹೊಡೆದಿದ್ದಾದ್ಮೇಲೆ ಅದೇನು ಇದು ತಕ್ಕೊಂಡು ಹೋಗಿದ್ದಾಳೆ, ಆಕೆ ಪ್ರೆಸರ್ವ್ ಮಾಡಿ ರೂಮಲ್ಲಿ ಹಾಕಿದ್ದಾಳೆ. ಆ ಥರ ಹೊಡೆದು ನಾನು ಹೋಗಿ ಹಾಸ್ಪಿಟ್ಲಿಗೆ ಇಟ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ಮಾಡಿ ಕಂತೂರು ಕೊಟ್ಟಿದ್ದೀನಿ. ವಿದ್ಯಾರ್ಥಿನಿ ತಾಯಿ ಪ್ರಭಾವತಿ ಮಾತನಾಡಿ, ನನ್ನ ಮಗಳನ್ನು ಪ್ರಾಂಶುಪಾಲರ ಮಗನ ಸೇವೆ ಮಾಡಲಿಲ್ಲ ಎಂದು, ಯಾವುದೇ ತಪ್ಪು ಮಾಡದಿದ್ದರೂ ಬಾಸುಂಡೆ ಬರುವ ಹಾಗೆ ಹೊಡೆದಿದ್ದಾರೆ ಎಂದು ಕಣ್ಣೀರು ಹಾಕಿದರು. ಮಗು 9 ಗಂಟೆಗೆ ಮಾಮೂಲಿ ಯಾವಾಗ ಬಿಟ್ಟಂಗೆ ಬಿಟ್ಟಿದ್ದೀರಿ. ಸ್ಕೂಲಲ್ಲಿ ಏನ್ ನಡೀತು ನಮ್ಗೆ ಗೊತ್ತಿಲ್ಲ. ಇದು 9:30 ನಡೆದಿರೋ ಘಟನೆ ಅಂತೆ ನಮ್ಗ ಗೊತ್ತಿಲ್ಲ. ನಾವು 4:15 ಹಂಗೆ ಸ್ಕೂಲ್ ಹತ್ರ ಮಗು ಕರ್ಕೊಂಡು ಹೋಗಕ್ ಬಂದಾಗ ಅವಾಗೂ ಗೊತ್ತಿಲ್ಲ ನನ್ಗ. ಗೇಟಿಂದ ನಮ್ಮ ಮಗು ಗೇಟಿಂದ ಈಚೆ ಬಂದ ಅಷ್ಟು ದೂರ ಹೊರಟೋದೆ. ಯಾಕೆ ಮಗು ಸಪ್ಪಗೈತೆ ಅಂತ ಕೇಳ್ದೆ ನನ್ ಮಗುನ. ಯಾಕಮ್ಮ ಅಂದ್ರೆ ಯಾಕೂ ಇಲ್ಲಮ್ಮ ಅಂತ. ನಡಿಬೇಕಾದ್ರೆ ಕಾಲಲ್ಲಿ ಏನೋ ಒಂಥರ ಲಿಪ್ಸ್ಟಿಕ್ ಮಾರ್ಕ್ ತರ ಕಾಣಿಸ್ತು. ಸಾಕ್ಸ್ ತೆಗೆದು ಹೊಟ್ಟೆ ಫುಲ್ಲು ಹೊಡೆದಾಕಿರುತ್ತೆ. ಮತ್ತೆ ರಿಪೀಟ್ ಒಳಕ್ ಹೋದೆ. ರಿಪೀಟ್ ಒಳಕ್ ಹೋಗಿ ಪ್ರಿನ್ಸಿಪಾಲ್ ಯಾಕೆ ಮೇಡಮ್ ನಮ್ಮ ಮಗುನ ಹೊಡೆದಿದ್ದು ಅಂತಂದ್ರೆ, ನಿಮ್ ಮಗು ತಪ್ಪು ಮಾಡೈತೆ ಅಂದ್ರೆ ಏನ್ ಮಾಡೈತೆ ಅಂದ್ರೆ, ಅವ್ರ ಪ್ರಿನ್ಸಿಪಾಲ್ ಯಾರೋ ಹುಡುಗ ಪ್ರಿನ್ಸಿಪಾಲ್ ಮೇಡಮ್ ಮಗು ಜೊತೆ ಮಾತಾಡ್ಬೇಡ ಅಂತ ಹೇಳೈತಂತೆ. ಅದನ್ನ ಹೋಗಿ ಪ್ರಿನ್ಸಿಪಾಲ್ಗೆ ನಮ್ಮ ಮಗು ಹೇಳ್ಬೇಕಾಗಿತ್ತಂತೆ. ನಮ್ಮ ಮಗುಗ ನಾವೇನ್ ಹೇಳ್ಕೊಟ್ಟಿದ್ರಿ, ಬೇರೆಯವ್ರ ಬಗ್ಗೆ ಚಾಡಿ ಹೇಳ್ಬಾರ್ದು ಮಾತು ಹೇಳ್ಕೊಟ್ಟಿದ್ವಿ. ಅದಕ್ಕೆ ನಮ್ಮ ಮಗು ಹೇಳಕ್ ಹೋಗಿಲ್ಲ. ಅದಕ್ಕೆ ಹಿಂಗ್ ಹೊಡೆದವ್ರು ಯಾಕೆ ಮೇಡಮ್ ಹೊಡೆದಿತ್ತಂದ್ರೆ, ನಿಮ್ ಮಗು ಸರಿ ಇಲ್ಲ, ನಿಮ್ ಮಗು ರೋಲ್ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಾಂಶುಪಾಲೆ ಉಷಾ ಕಿರಣ್ ಮಾತನಾಡಿ, ಕಳೆದ 3 ತಿಂಗಳಿಂದ ಶಾಲೆಯಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳನ್ನು ಮುಟ್ಟಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದರು. ಇದಕ್ಕೆ ನಾನು ಬುದ್ಧಿ ಹೇಳುತ್ತಿದ್ದೆ. ನಿನ್ನೆ ಅಂಗವಿಕಲ ಮಕ್ಕಳನ್ನು ಮುಟ್ಟಬೇಡಿ ಎಂದು ಎಲ್ಲರಿಗೂ ಹೇಳುತ್ತಿದ್ದ ಭವ್ಯಗೆ ಹೊಡೆದಿರುವುದು ನಿಜ. ಪೋಷಕರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದರು. ಕ್ಲಾಸಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಜ್ಞಾನ್ ಕೊನ್ನಣ್ಣ ಅಂತ. ಅವನೊಬ್ಬ ಸ್ಪೆಷಲ್ ಚೈಲ್ಡ್, ಅವನಿಗೆ ನಡೆಯೋಕ್ಕಾಗಲ್ಲ, ಅಲ್ಲಿ ಇದೆ ಮಗು, ಅಲ್ಲಿ ಇದೆ. ಓಕೆ, ಸೊ ಏನಾಯ್ತಂದರೆ ಕ್ಲಾಸಲ್ಲಿ ಡಿಸ್ಕ್ರಿಮಿನೇಷನ್ನು ಅಂದರೆ ಅವನ ಜೊತೆ ಯಾರೂ ಮಾತಾಡಬಾರ್ದು, ಅವನನ್ನು ಯಾರೂ ಹಿಡಿಬಾರ್ದು, ಮುಟ್ಟಬಾರ್ದು, ಆ ಥರ ಎಲ್ಲ ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ರು. ಇದೊಂದು 3 ಮಂತ್ಸಿಂದ ನಡೀತಾನೆ ಇದೆ. ನಾನು ಸರಿ ಆಗ್ತಾರೆ ಅಂತ ನೋಡ್ತಾನೆ ಇದ್ದೆ. ಆಮೇಲೆ ಏನಾಯ್ತಂದರೆ ಇವರಿಬ್ಬರು ಅಂದರೆ ಕ್ಲಾಸಲ್ಲಿ 2 ಹುಡುಗರು, ಅದು ಭವ್ಯ ಒಂದು ಮತ್ತು ಇನ್ನೊಂದು ಹುಡುಗ, ಇಬ್ಬರು ಏನು ಮಾಡ್ತಾಯಿದ್ದಾರೆ, ಬೇರೆ ಮಕ್ಕಳು ಕೂಡ ಇವ್ರಿಗೆ ಸಹಾಯ ಮಾಡಬಾರ್ದು. ಸಹಾಯ ಮಾಡೋಕ್ಕೆ ಹೋದಾಗ ಗುರಾಯಿಸೋದು, ನೀನೇನು ಅವ್ರ ಜವಾನನ ಅಂತ ಕೇಳೋದಂತೆ. ಸೊ ಒಬ್ಬರು ಸ್ಪೆಷಲ್ ಚೈಲ್ಡ್ ಇದ್ದಾಗ ಖಂಡಿತ ನಾವು ಹೆಲ್ಪ್ ಮಾಡಲೇಬೇಕು ಕ್ಲಾಸಲ್ಲಿ. ಮತ್ತು ನಾವು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತೀವಿ. ಇನ್ಕ್ಲೂಸಿವ್ ಅಂದಾಗ ಅದರಲ್ಲಿ ಈ ಥರ ಸ್ಪೆಷಲ್ ಚಿಲ್ಡ್ರನ್ನು ಪ್ಲಸ್ ನಾರ್ಮಲ್ ಯಾರಿದ್ದಾರೆ ಎಲ್ಲರೂ ಒಂದೇ ಕ್ಲಾಸಲ್ಲಿ ಓದಬೇಕು. ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಮತ್ತು ಬಹಳಷ್ಟು ಸ್ಕೂಲ್ಗಳು ಸಪೋರ್ಟ್ ಮಾಡುತ್ತೆ ಇನ್ಕ್ಲೂಸಿವ್. ಸೊ ನೆನ್ನೆ ಕ್ಲಾಸ್ಗೆ ಹೋದಾಗ ಕ್ಲಾಸಲ್ಲಿ ಪ್ರತಿಯೊಂದು ಮಗು ಎದ್ದು ನಿಂತು ಹೇಳಿದ್ರು, ಅಂದರೆ ಹೌದು ಮೇಡಮ್ ಇದು ನಡೀತಾ ಇದೆ, ನಾವು ಯಾರೂ ಅವ್ನಿಗೆ ಹೆಲ್ಪ್ ಮಾಡಬಾರ್ದು ಅಂತ ಇವರಿಬ್ಬರು ಹೇಳಿದ್ದಾರೆ ಅಂತ. ಅದಕ್ಕೆ ನಾನು ಪನಿಷ್ ಮಾಡಿದ್ದು ತಪ್ಪು, ನನಗೆ ಗೊತ್ತು. ಆದರೆ ಆ ಮೂಮೆಂಟಲ್ಲಿ ಅದು ನಡೆದೋಯ್ತು. ಅದು ನನಗೂ ಕೂಡ ತುಂಬ ಬೇಜಾರಿದೆ, ಆಗಬಾರ್ದಾಗಿತ್ತು. ಹಾಗಾಗಿ ಕಾಲ್ಗೆ ಮತ್ತು ಕೈಗೆ ನಾನು ಹೊಡೆದೆ, ಸ್ಟಿಕ್ಕಲ್ಲಿ ಹೊಡೆದೆ. ಶಾಲೆ ಮುಂದೆ ಪ್ರಿನ್ಸಿಪಲ್ ಉಷಾ ಕಿರಣ್ಗೆ ದಿಗ್ಬಂಧನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು ಮಗು ಮೇಲೆ ದರ್ಪ ತೋರಿದ್ದಕ್ಕೆ ಶಾಲೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಬಂದು ಪ್ರತಿಭಟನೆ ಮಾಡುತ್ತಿದ್ದ ಪೋಷಕರನ್ನು ಸಮಾಧಾನ ಪಡಿಸಿದರು. ಈ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಾಂಶುಪಾಲೆ ಉಷಾ ಕಿರಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಹಿಂದೂ ರಾಷ್ಟ್ರವನ್ನ ಕಾಪಾಡಲು ಎಲ್ಲರೂ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಬೆಳ್ಳಾವಿ ಮಠದ ಕಾರದ ವೀರಬಸವೇಶ್ವರ ಸ್ವಾಮೀಜಿ ಕೋರಿದರು. ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಶ್ರೀ ಕೋಡಿ ಕೆಂಪಮ್ಮ ದೇವಿ ನೂತನ ದೇವಾಲಯ ಪ್ರವೇಶ, ಮೂಲ ವಿಗ್ರಹ ಪ್ರತಿಷ್ಠಾಪನೆ, ನೂತನ ವಿಮಾನ ಗೋಪುರ ಕಳಶಾರೋಹಣ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೂ ದೇಶದಲ್ಲಿ ಹಿಂದೂಗಳಿಗೆ ಉಳಿಗಾಲವಿಲ್ಲದ ಸ್ಥಿತಿ ನಿರ್ಮಾಣವಾಗಿರುವುದು ದೇಶದ ಭವಿಷ್ಯಕ್ಕೆ ಕಂಟಕವಾಗಿದೆ.
ವಕ್ಫ್ ಬೋರ್ಡ್ ನಮ್ಮ ಭೂಮಿ ಕಬಳಿಸಲು ಮುಂದಾಗಿದೆ. ಎಲ್ಲ ಶ್ರೀಗಳು ಇದರ ವಿರುದ್ಧ ಹೋರಾಟಕ್ಕೆ ನಿಂತಿದ್ದು, ಮಠ ಮಾನ್ಯಗಳು, ದೇವಾಲಯಗಳು ರೈತರ ಭೂಮಿ ಕಬಳಿಸಲು ಮುಂದಾದರೆ ರಕ್ತ ಕೊಟ್ಟರೂ ನಮ್ಮ ಭೂಮಿ ಬಿಡುವುದಿಲ್ಲ ಎಂದು ತಿಳಿಸುತ್ತೇವೆ ಎಂದರು. ಎಲ್ಲರೂ ಒಟ್ಟಾಗಿರಬೇಕು, ದೇಶ ನಮ್ಮದು ಎಂಬುದನ್ನ ಮರೆಯಬಾರದು ಎಂದು ಎಚ್ಚರಿಕೆ ನೀಡಿದರು. ಗೊಲ್ಲಹಳ್ಳಿಯ ವಿಭವ ವಿದ್ಯಾಶಂಕರ ದೇಶಿ ಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಪ್ರತಿ ಗ್ರಾಮದಲ್ಲಿ ದೇವಾಲಯಗಳು ನಿರ್ಮಾಣವಾದಾಗ ಶಾಂತಿ ಸಹಬಾಳ್ವೆ ನಮ್ಮ ಸಂಸ್ಕೃತಿ ಉಳಿಸಲು ಕಾರಣವಾಗಲಿದೆ. ದೇವಾಲಯ ನಿರ್ಮಾಣವಾದಾಗ ಇರುವ ಹುಮ್ಮಸ್ಸು ನಂತರ ಇರುವುದಿಲ್ಲ. ಪ್ರತಿನಿತ್ಯ ದೇವರಿಗೆ ಅರ್ಪಣೆಯಾಗಬೇಕು, ಆಗ ಮಾತ್ರ ನೆಮ್ಮದಿ ಸಾಧ್ಯ ಎಂದರು. ನಮ್ಮ ದೇಶದ ಮೇಲೆ ಎಂತ ಅನಾಹುತ ಆಗಿದೆ ಅಂತಂದ್ರೆ, ಹಿಂದೂ ಮಠ ಮಂದಿರಗಳೆಲ್ಲ ಅವರು ಕಬಳಿಸ್ತವ್ರೆ. ಅದು ಹೆಂಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸಮೇತ ಅದನ್ನ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತ ಹಣೆಬರ ನಮ್ಮಲ್ಲಿ ಬಂದಿದೆ. ನಾವಿವತ್ತು ನಮಗೇನ್ ಅನಿಸ್ತಿದೆ ಅಂತಂದ್ರೆ, ಸಣ್ಣಕ್ಕೆ ಒಳಗ್ ಬಿಟ್ಟುಕೊಂಡ್ವಿ, ಮನೆನ ನುಂಗಿ ಬಿಟ್ರು ಅವರು. ಸಣ್ಣಕ್ಕೆ ಒಳಗ್ ಬಿಟ್ಟುಕೊಂಡ್ವಿ, ಮನೆನ ನುಂಗಿ ಬಿಟ್ರು. ಇನ್ನೇನಾದ್ರೂ ನಾವು 3 ಒಳಗ್ ಬಿಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ ಅವ್ರು 10 ಹಾಕ್ತಾರೆ, ನೀವು 1 ಹಾಕ್ತೀರ ಅಷ್ಟೇ. ಅದು ಆಗಬಾರದು, ಕಬಳಿಕೆ ಆಗಬಾರದು ಅಂತ ನಂಗಿತ್ತು ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಿ, ಹಿಂದೂ ರಾಷ್ಟ್ರದ ಬಗ್ಗೆ ಗಮನ ಕೊಡಿ. ಇದನ್ನು ಕೊಡಲಿಲ್ಲ ಅಂತಂದ್ರೆ ಬೇರೆಯವರು ಬಂದು ನಮ್ಮ ಮನೆ ಒಳಗೆ, ನಮ್ಮ ಪಾತ್ರೆ ಒಳಗೆ ಅಡಿಗೆ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ. ಅವ್ರು ನೋಡ್ಕೊಂಡು ನಾವು ಹಿಂಗೆ ನೋಡ್ಬೇಕಾಗ್ತದೆ. ತಮ್ಮಡಿಹಳ್ಳಿ ಮಠದ ಡಾಕ್ಟರ್ ಅಭಿನಯ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿ, ಶಿಡ್ಲಘಟ್ಟ ಮಠದ ಹಿಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿ, ಬೆಟ್ಟದಹಳ್ಳಿಯ ಚಂದ್ರಶೇಖರ ಮಹಾಸ್ವಾಮೀಜಿ, ಕರಡಿ ಗವಿಮಠದ ಶಿವಶಂಕರ ಶಿವಯೋಗಿ ಮಹಾಸ್ವಾಮೀಜಿ, ಕೋಡಿ ಕೆಂಪಮ್ಮದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪಟೇಲ್ ಟಿಎಂ ರಾಜಶೇಖರಯ್ಯ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸೋಮಸುಂದರ, ಸಿಟಿವಿ ನ್ಯೂಸ್, ಗುಬ್ಬಿ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಚುನಾವಣೆ ಇಂದು ನಡೆದಿದ್ದು, ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ದಿನ್ನೂರು ಸುಕನ್ಯಾಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ದಿನ್ನೂರು ಗ್ರಾಮದ ಸುಕನ್ಯಾಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲೇ ಮಾತುಕತೆ ನಡೆಸಿದಂತೆ 2ನೇ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ 2.5 ವರ್ಷದ ಅವಧಿಗೆ ಅಧ್ಯಕ್ಷ ಪಟ್ಟಕ್ಕೆ ಇಬ್ಬರು ಒಪ್ಪಂದ ಮಾಡಿಕೊಂಡಿದ್ದು, ಈ ಹಿಂದೆ ಅಧ್ಯಕ್ಷತೆಯಾಗಿ ಆಯ್ಕೆಯಾಗಿದ್ದ ಗೌಚೇನಹಳ್ಳಿ ಸರಸ್ವತಿ ಕಿಟ್ಟಿ ಅವರು ರಾಜೀನಾಮೆ ಕೊಟ್ಟು ಉಳಿದ ಅವಧಿಗೆ ದಿನ್ನೂರು ಸುಕನ್ಯಾಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಅನಿಲ್ ಘೋಷಣೆ ಮಾಡಿದ್ದಾರೆ. ಮೊದಲ ಬಾರಿಗೆ ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಮಂತ್ರಿ ಅವರಿಗೆ ಮತ್ತು ಡಾಕ್ಟರ್ ಕೆ ಸುಧಾಕರ್ ಸಂಸದರು ಹಾಗೂ ಮಾಜಿ ಸಚಿವರು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮದು ಇದು ಕಳವಾರ ಮತ್ತು ದಿನ್ನೂರು ಗ್ರಾಮದ ಮತದಾರರಿಗೆ ಮೊದಲ ಬಾರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೆ ಗೆಲ್ಲಿಸಿದ್ದಕ್ಕೆ ಇವತ್ತು ನಾವು ಸುಕನ್ಯಾಮೂರ್ತಿ ಅಂತಂದ್ಬಿಟ್ಟು ನಾವು ಅಧ್ಯಕ್ಷ ಆಗೋದಕ್ಕೆ ಕಾರಣ. ಅದಾದ ನಂತರ ಮತ್ತು ನಮ್ಮ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ಶಿವಕುಮಾರ್ ಅಣ್ಣರು ಮತ್ತು ಆಮೇಲೆ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಇವರಿಬ್ಬರ ನೇತೃತ್ವದಲ್ಲಿ, ಯುವ ಮುಖಂಡರು ಇಬ್ಬರ ನೇತೃತ್ವದಲ್ಲಿ ಹಾಗೂ ನಮ್ಮ ಸುಧಾಕರ್ ಸರ್ ಅವರ ಅನುಮತಿ ಮೇರೆಗೆ ನಮ್ಮನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಂಥ ಇವ್ರಿಗೆ ಕೆಟ್ಟ ಹೆಸರು ಬರೋ ಥರ, ಯಾವುದೇ ರೀತಿಯ ನಮ್ಮ ಮುಖಂಡರಿಗೆ ಕೆಟ್ಟ ಹೆಸರು ಬರೋ ಥರ ಮತ್ತು ನಮ್ಮ ಸಾಹೇಬರಿಗೆ ಕೆಟ್ಟ ಹೆಸರು ಬರೋ ಥರ ನಾವು ನಡ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ಎಲ್ಲ ಮೆಂಬರ್ಗಳನ್ನ ಮತ್ತು ಯಾವುದೇ ಆಗದಂತೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 22 ಜನ ಮೆಂಬರ್ಗಳಿದ್ದಾರೆ. ಎಲ್ಲರನ್ನೂ ಒಂದೇ ಸಮನಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂತೆ ನಾವೆಲ್ಲರೂ ಅನುಸರಿಸ್ಕೊಂಡು ಏನೇ ಅಭಿವೃದ್ಧಿ ಇದ್ದರೂ ನಾವಿಬ್ಬರು ಕೂತು ಚರ್ಚೆ ಮಾಡಿಕೊಂಡು ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗ್ತೀವಿ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೆಂಬಲಿತರು ದಿನ್ನೂರು ಸುಕನ್ಯಾಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಿದ್ದಂತೆ ಅಭಿಮಾನಿಗಳು ಗೆದ್ದ ಅಭ್ಯರ್ಥಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರು, ಜೆಡಿಎಸ್ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಇಂತಹ ಚಂದದ ಬೀಡನ್ನು ಅನೇಕ ಕವಿಗಳು ಜಗದ್ವಿಖ್ಯಾತಗೊಳಿಸಿದ್ದಾರೆ. ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕೆಂದು ಕಸಾಪ ಮಾಜಿ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಆದರ್ಶ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಕಸಾಪ ಮಾಜಿ ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ಅವರು ಹರಿದು ಹಂಚಿ ಹೋಗಿದ್ದ ರಾಜ್ಯಗಳ ಭಾಷಾವಾರು ಮರು ಸಂಘಟನೆ ಮೂಲಕ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಮೂಲಕ ತರಲಾಯಿತು ಎಂದರು. ನೃತ್ಯಗಳ ಕಡೆ ಡ್ಯಾನ್ಸ್ ಕಡೆ ಮತ್ತೆ ನಿಮಗೆಲ್ಲ ಗಮನ. ನಾವು ಕೂಡ ಗಡಿ ಭಾಗದಲ್ಲಿ ಇರೋದು, ನಮ್ಮ ತಾಯಿಗಳು ಕೂಡ ಮೊದಲು ಕನ್ನಡ ಬರ್ತಾ ಇರಲಿಲ್ಲ. ನಾನೊಂದು ಮಾತು ಹೇಳ್ತಾ ಇದ್ದೆ ನಮ್ಮ ತಾಯಿಗೆ ಕನ್ನಡನೇ ಬರೋದಿಲ್ಲ ಅಂತ. ಎಷ್ಟು ಜನ ಮನೆಯಲ್ಲಿ ತೆಲುಗು ಮಾತಾಡ್ತಾರೆ? ಕೈ ಎತ್ತರಿ. ಎಷ್ಟು ಜನ ಮನೆಗಳಲ್ಲಿ ತೆಲುಗು ಮಾತಾಡ್ತಾರೆ? ಬಹುತೇಕ ಎಲ್ಲ ಮನೆಗಳಲ್ಲಿ ಇದು ಗಡಿ ಭಾಗ ಆಗಿರೋದ್ರಿಂದ ಎಲ್ಲರೂ ಸಹ ಕನ್ನಡ ಎಷ್ಟು ಜನ ಮಾತಾಡ್ತೀರಾ? ನಾನೊಂದು ಮಾತು ಹೇಳಿದ್ದೆ ನಮ್ಮ ಸ್ನೇಹಿತರಿಗೆ, ಎಲ್ಲರೂ ಕೈಗೆ ನಮ್ಮ ಸ್ನೇಹಿತರಿಗೆ ನಮ್ಮ ತಾಯಿಗೆ ಕನ್ನಡನೇ ಬರೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಗುಡಿಬಂಡೆ ತಾಲೂಕು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿದ್ದು ಇಲ್ಲಿ ತೆಲುಗು ಭಾಷೆ ಹೆಚ್ಚಾಗಿ ಮಾತನಾಡುತ್ತಾರೆ. ರಾಜ್ಯದಲ್ಲಿ ಹುಟ್ಟಿರುವ ನಾವು ಮನೆಗಳಲ್ಲಿ ಕನ್ನಡ ಮಾತನಾಡುವ ಮೂಲಕ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂದರು. ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದರು. ಈ ಸಂದರ್ಭದಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಂಜುನಾಥ್, ಆದರ್ಶ ವಿದ್ಯಾಲಯ ಮುಖ್ಯ ಶಿಕ್ಷಕಿ ಕೃಷ್ಣಕುಮಾರಿ, ಕರವೇ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಶ್ರೀನಿವಾಸ್ ಗಾಂಧಿ, ಕಾರ್ಯನಿರತ ಸಂಘದ ಅಧ್ಯಕ್ಷ ಆರ್ ಬಾಲಾಜಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಸೈಬರ್ ಅಪರಾಧಗಳ ಬಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. ಆಗ ಸೈಬರ್ ಅಪರಾಧ ತಡೆಯಲು ಸಾಧ್ಯ ಎಂದು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪಿಎಸ್ಐ ಮಮತಾ ತಿಳಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪಿಎಸ್ಐ ಮಮತಾ, ಸೈಬರ್ ನಿಯಮ ಮತ್ತು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ. ಇವೆರಡೂ ನಿಯಂತ್ರಣವಾಗಲು ಯುವಜನರು ಜಾಗೃತಿಗೊಳ್ಳಬೇಕು. ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಮತ್ತು ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಬೇಕು. ಆಗ ರಸ್ತೆ ಅಪಘಾತಗಳು ಕಡಿಮೆಯಾಗುತ್ತವೆ, ಸೈಬರ್ ಅಪರಾಧವು ನಿಯಂತ್ರಣವಾಗುತ್ತದೆ ಎಂದರು. ಅಂತ ಹೇಳಿ ಹೇಳಿದಾಗ ಅವರು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಕಂಪ್ಲೇಂಟ್ ಲಾಂಚ್ ಮಾಡಿ ಯಾವ ಅಕೌಂಟ್ಗೆ ನೀವು ಹಾಕಿದ್ದೀರಾ ಅದನ್ನೆಲ್ಲ ಲಾಕ್ ಮಾಡಿಬಿಟ್ಟು ಫ್ರೀಸ್ ಮಾಡ್ತಾರೆ. ನಿಮಗೆ ಬರೋ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ. ನೀವು ಹಾಕಿರೋ ಅಮೌಂಟಲ್ಲಿ ವಾಪಸ್ ರಿಟರ್ನ್ ನಿಮಗೆ ಬರೋದು ಇರುತ್ತೆ. ಸೊ ಅದರಿಂದ 1930ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರೊಂದು ನಿಮ್ಗೆ ಅಲಾಟ್ಮೆಂಟ್ ಕೊಡ್ತಾರೆ. ಅದನ್ನ ತಗೊಂಡು ಸ್ಟೇಷನ್ ಹತ್ರ ಬಂದು ನಾವು ಅದಕ್ಕೆ ಏನಿದೆಯೋ ಅದನ್ನ ಮಾಡಿಕೊಡ್ತೇವೆ. ಸರಿನಾ? ಇದು 1930 ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಇದೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದು ಒಂದ್ಸಲಿ ಬಿಸಿ ಬರುತ್ತೆ, ಸೊ ನೋಡ್ಕೊಂಡು ಮಾಡಿ. ಪ್ಯಾನೆಲ್ ವಕೀಲ ವಿ ಮಂಜುನಾಥ್ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತನಾಡಿ, ಮಕ್ಕಳು ತಮ್ಮ ಹಕ್ಕು ಹಾಗೂ ಸಾರ್ವಜನಿಕ ಕಾರ್ಯ ಕೈಗೊಳ್ಳಲು ಕಾನೂನಿನ ಸಾಮಾನ್ಯ ಜ್ಞಾನ ಅಗತ್ಯ ಎಂದರು. ಶಿಕ್ಷಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬ ಬಗ್ಗೆ ಇಂದಿನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡುವ ಅಗತ್ಯವಿದೆ. ವಿದ್ಯಾರ್ಥಿಗಳಿಗೆ ಸಾಧಕರ ಜೀವನದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯ ಕೈಗೊಳ್ಳಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಉಪಾಧ್ಯಕ್ಷ ಜಿ ಶಿವಾನಂದ, ಕಾರ್ಯದರ್ಶಿ ಶ್ರೀನಾಥ್, ಜಂಟಿ ಕಾರ್ಯದರ್ಶಿ ಕೆಎನ್ ಮಂಜುನಾಥ್, ಶಾಲಾ ಮುಖ್ಯೋಪಾಧ್ಯಾಯ ರಮೇಶ್, ಪ್ಯಾನೆಲ್ ವಕೀಲೆ ವಿದ್ಯಾ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಹಕಾರ ತತ್ವ ಆಚರಣೆಯಲ್ಲಿ ಅಪಾರ ವಿಶ್ವಾಸ ಹೊಂದಿದ್ದ ಭಾರತದ ಪ್ರಥಮ ಪ್ರಧಾನಿ ಪಂಡಿತ ಜವಾಹರಲಾಲ್ ನೆಹರು ಅವರು ಸಹಕಾರ ತತ್ವದ ಮೂಲಕ ರಾಷ್ಟ್ರದ ಭವಿಷ್ಯ ನಿರ್ಧರಿಸಬಹುದು ಎಂಬ ಆಶಯದೊಂದಿಗೆ
ಹಲವು ಯೋಜನೆಗಳನ್ನು ರೂಪಿಸಿದರು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜು ಹೇಳಿದರು. ವಿಶ್ವದಲ್ಲಿ ಅತ್ಯುತ್ತಮ ಸಹಕಾರ ಚಳುವಳಿಯನ್ನು ಭಾರತ ಹೊಂದಿದೆ. ಪ್ರತಿ ವರ್ಷ ನವೆಂಬರ್ 14ರಿಂದ 20ರವರೆಗೂ ರಾಷ್ಟ್ರಾದ್ಯಂತ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೆಯುತ್ತದೆ. ಪಂಡಿತ್ ನೆಹರೂರವರ ಜನ್ಮದಿನವಾದ ನವೆಂಬರ್ 14ರಂದು ಸಪ್ತಾಹದ ಉದ್ಘಾಟನೆ ನಡೆಯುತ್ತದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್.ವಿ. ನಾಗರಾಜು ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಧ್ವಜಾರೋಹಣ ಮಾಡಬೇಕಾಯಿತು. ಕಾರಣಾಂತರದಿಂದ ಮಾನ್ಯ ಶಾಸಕರು ಬರಲಿಲ್ಲ, ಸ್ವಲ್ಪ ತಿಳಿಸ್ಬೇಡಿ ಅವರು ಅಂತೇಳಿದ ಅವ್ರಿಗೂ ಸ್ವಾಗತ ಕೋರ್ತಾ, ಇಷ್ಟೊತ್ತು ನಿಮ್ಮೆಲ್ಲರಿಗೂ ಏನಿವತ್ತು ರಾಜ್ಯದಲ್ಲಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅಂಥದ್ದು ಅವರು ಸಹಕಾರ ಕ್ಷೇತ್ರದ ಸಮಾರಂಭ ಬಂದಿದ್ದೂ ಸಾಮಾನ್ಯ ಜನರಿಗೆ, ಬಡವರಿಗೆ ಏನಿವತ್ತು ವ್ಯವಸ್ಥೆ ಆಫೀಸ್ಗಳೆಲ್ಲ ಆಗ್ತಾ ಇದೆ, ರಾಜಕೀಯ ಕ್ಷೇತ್ರದಲ್ಲಿ ಅಂತ ಸೌಮ್ಯವಾಗಿ ವಿಶ್ವಾಸಗೊಂಡಂಥ ನನ್ನ ಆತ್ಮೀಯರು, ಮಾಜಿ ಕೋಚಿಂಗ್ ಮಿಲ್ ಅಧ್ಯಕ್ಷರು ಆದ ಮಂಜುನಾಥ್ ರೆಡ್ಡಿ ಅವರೇ ಮತ್ತು ಈ ಸಭೆಗೆ ಸಹಕಾರ ಸಂಘಗಳು ವ್ಯವಸಾಯ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಬೇಕು. ಸರ್ಕಾರಗಳು ನೂರಾರು ರೈತಪರ ಯೋಜನೆಗಳನ್ನು ಜಾರಿಗೆ ತಂದರೂ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗಿಲ್ಲ. ರೈತರ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕಿದೆ. ವ್ಯವಸಾಯ ಬಿಟ್ಟು ನಗರಗಳಿಗೆ ವಲಸೆ ಹೆಚ್ಚಾಗುತ್ತಿದೆ. ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರ ಸಂಘಗಳು ಶ್ರಮಿಸಬೇಕು. ಆಹಾರ ಮತ್ತು ಆರ್ಥಿಕ ಸ್ವಾವಲಂಬನೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಎಂದರು. ಕೊಚಿಮುಲ್ ಮಾಜಿ ಅಧ್ಯಕ್ಷ ವಿ. ಮಂಜುನಾಥ್ ರೆಡ್ಡಿ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಭಿವೃದ್ಧಿಯಾದರೆ ರೈತರ ಅಭಿವೃದ್ಧಿ ಸಾಧ್ಯ. ಸಂಘಗಳಲ್ಲಿ ರಾಜಕೀಯ ಬೆರೆಸುವ ಬದಲು ರಾಜಕೀಯ ಮುಕ್ತವಾಗಿ ಸಹಕಾರ ಸಂಘಗಳ ಏಳಿಗೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಸಹಕಾರ ಹಾಗೂ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಲ್ಲಿ ವಿಶಿಷ್ಟ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು. ಮಲಕಚರುವುಪಲ್ಲಿ ಹಾಲು ಉತ್ಪಾದಕ ಸಹಕಾರಿ ಸಂಘದ ಕಟ್ಟಡಕ್ಕೆ 2.5 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಅಮರ್, ಕೆಎನ್ ಲಕ್ಷ್ಮೀಪತಿ, ಪ್ರಭಾಕರ್ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ಲಕ್ಷ್ಮೀದೇವಮ್ಮ, ಶಂಕರ್, ಶ್ರೀನಿವಾಸಗೌಡ, ಪ್ರೇಮ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಬಣ್ಣದ ಆಧಾರದ ಮೇಲೆ ಜಮೀರ್ ಅಹಮದ್ ಅವರು ನಿಂದಿಸಿರುವುದು ಖಂಡನೀಯ. ಇದೇ ಜಮೀರ್ ಅಹಮದ್ ಅವರು ಬೆಳೆದು ಬಂದ ರೀತಿ ನೆನಪಿಸಿಕೊಳ್ಳಲಿ ಎಂದು ಜೆಡಿಎಸ್ ಪರಿಷತ್ ಸದಸ್ಯ ಆರ್. ಉಗ್ರೇಶ್ ಲೇವಡಿ ಮಾಡಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೈಬಣ್ಣ ನಿಂದಿಸಿ ಕೀಳಾಗಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ವಿರುದ್ಧ ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ನಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಪರಿಷತ್ ಸದಸ್ಯ ಆರ್. ಉಗ್ರೇಶ್, ಎಚ್.ಡಿ. ದೇವೇಗೌಡರಿಂದ ಜಮೀರ್ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಯಿತು. ಕಪ್ಪು ಬಣ್ಣವನ್ನು ಕೀಳಾಗಿ ಮಾತನಾಡಿರುವ ಜಮೀರ್ ಅಹಮದ್ ಅವರು ರೈತರಿಗೂ ಅವಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳ ಮಧ್ಯೆ ಜಗಳ ತಂದಿಡುತ್ತಿದ್ದಾರೆ. ಕೂಡಲೇ ರಾಜ್ಯದ ಜನತೆಗೆ ಹಾಗೂ ರೈತರಿಗೆ ಕ್ಷಮೆ ಕೇಳಬೇಕೆಂದರು. ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಖಂಡನೆ ಮಾಡ್ತಿದ್ದಾರೆ. ಅದೇ ರೀತಿ ನಾವು ಸಹ ಇವತ್ತು ಶಿರಾ ತಾಲೂಕಿನಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮುಖೇನ ಅವ್ರನ್ನ ಖಂಡನೆ ಮಾಡಬೇಕು, ಖಂಡಿಸಬೇಕು ಅಂತ ಇವತ್ತು ತೀರ್ಮಾನ ಮಾಡ್ಕೊಂಡು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ತಾಲೂಕು ಘಟಕದ ಅಧ್ಯಕ್ಷನಾಗಿ ಜಮೀರ್ ಅಹಮದ್ ಅವರು ಕಪ್ಪು ಬಣ್ಣದ ಜನಾಂಗೀಯ ನಿಂದನೆಯನ್ನು ಮಾಡಿರೋದನ್ನ ಮೊದಲನೇದಾಗಿ ನಾನು ಖಂಡಿಸ್ತಾ, ಇವತ್ತು ನಮ್ಮ ಇಡೀ ರಾಷ್ಟ್ರವೇ ನಮ್ಮ ಕುಮಾರಣ್ಣ ಅವರನ್ನ ಮೆಚ್ಚಿಕೊಂಡಿದೆ.
ಜೆಡಿಎಸ್ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ರೆಹಮತ್ ಮಾತನಾಡಿ, ಜಮೀರ್ ಅವರು ಕರಿಯ ಎಂದು HD ಕುಮಾರಸ್ವಾಮಿ ಅವರನ್ನು ಕರೆದಿರುವುದು ನೋವಾಗಿದೆ. ಕೂಡಲೇ ಈ ಮಾತನ್ನು ವಾಪಸ್ ಪಡೆಯಬೇಕು. ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ಕೊಡಿಸಿದವರು HD ದೇವೇಗೌಡರು. ರಾಜ್ಯದ ಹಿಂದೂಗಳು ಜಮೀರ್ ಅವರ ಮಾತಿಗೆ ಕಿವಿ ಕೊಡಬೇಡಿ. ಜಮೀರ್ ಮಾತ್ರ ಮುಸ್ಲಿಂ ಅಲ್ಲ. ರಾಜ್ಯದಲ್ಲಿ ಶಾಂತಿ ಭಂಗ ಮಾಡಬಾರದು ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ, ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನು, ಅವರು ಕರಿಯ ಅಂತ ಪದ ಬಳಕೆ ಮಾಡಿರೋದು ಹಾಗೂ ದೇವೇಗೌಡಜಿಯವರ ಕುಟುಂಬಕ್ಕೆ ಕೊಂಡ್ಕೊಳ್ಳೋ ಅಂತ ಮಾತು ಹೇಳಿರೋದು, ಅದು ಇಡೀ ರಾಜ್ಯದ JDS ಪಕ್ಷದ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ, ನಮ್ಮೆಲ್ಲರಿಗೂ ಸೇರಿ ಆ ಮನಸ್ಸಿಗೆ ನೋವು ಉಂಟು ಮಾಡೋವಂಥ ಮಾತು. ದಯವಿಟ್ಟು ಈ ಪದ ಬಳಕೆಯನ್ನು ವಾಪಸ್ ತಗೋಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಮಾನ್ಯ ಜಮೀರ್ ಅಹಮದ್ ಖಾನ್ ರವರಲ್ಲಿ ನನ್ನ ಮನವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಂಗಶಾಮಯ್ಯ, ಬಿ ಆಂಜಿನಪ್ಪ, ನಗರ JDS ಅಧ್ಯಕ್ಷ ಶ್ರೀರಂಗ, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ, ರಂಗನಾಥ್ ಗೌಡ ಮತ್ತಿತರರು ಹಾಜರಿದ್ದರು. ಇಸ್ಮಾಯಿಲ್ ಜಬಿಯುಲ್ಲಾ, CTV ನ್ಯೂಸ್, ಶಿರಾ. ಸೈಬರ್ ಕ್ರೈಮ್ ಆಧುನೀಕರಣಗೊಂಡಿದ್ದು, ಪೋಷಕರು ಮಕ್ಕಳಿಗೆ ಮೊಬೈಲ್ ನೀಡುವುದಕ್ಕೆ ಮುನ್ನ ಎಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಸಲಹೆ ನೀಡಿದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಗೌರಿಬಿದನೂರು ತಾಲೂಕಿನ 306 ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಸುರಕ್ಷಾ ಸಮಿತಿ ರಚನೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪ್ರಾಪ್ತ ವಯಸ್ಸಿನ ಮಕ್ಕಳ ಕೈಗೆ ಮೊಬೈಲ್ ನೀಡುವುದಕ್ಕೂ ಮುನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕೆಂದರು. ಇದು ಈ ಪ್ರೋಗ್ರಾಮ್ ಫಸ್ಟ್ ಆಫ್ ಆಲ್ ಇವತ್ತು ಒಳ್ಳೆಯದು ದಿನ ಆಗಿದೆ. ಈ ಪ್ರೋಗ್ರಾಮ್ ನಮ್ಗೆ ಈ ತರ 14th ನವೆಂಬರ್ ಚಿಲ್ಡ್ರನ್ಸ್ ಡೇಗೆ ಈ ತರ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರ ಜೊತೆ ಇಂಟರಾಕ್ಷನ್ ಮಾಡಕ್ಕೆ. ಸೊ ತುಂಬಾ ಸಂತೋಷ ಇದೆ ನನಗೆ. ಬೇರೆ ಬೇರೆ ಪಾಯಿಂಟ್ಸ್ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ನಾನು ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಮಾತಾಡ್ತೀನಿ ನಿಮ್ಮೆಲ್ಲರ ಜೊತೆ. ಓಕೆ ಸರಿ, ಅದು ಹೇಳಿ ನನಗೆ, ನೀವು ಗಾಡಿ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತೀರಾ, 2 ವೀಲರ್ ಎಷ್ಟು ವಯಸ್ಸು ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಎಷ್ಟು? 15ಗೆ, 15, 16, 18. 18 ಆದ್ಮೇಲೆ ಕೂಡ ಯಾವ ಲೈಸೆನ್ಸ್ ಸಿಕ್ಕಿದೆ ಅವಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆ. ಇನ್ನೊಂದು, ನಿಮ್ಗೆ ಎಷ್ಟು ಜನ ಪೇರೆಂಟ್ಸ್ ಡ್ರಾಪ್ ಮಾಡಕ್ಕೆ ಬರ್ತಾರೆ? ಕೈ ತೋರಿಸಿ. ನಿಮ್ ತಂದೆ ಅಥವಾ ತಾಯಿ ನಿಮ್ಗೆ ಡ್ರಾಪ್ ಮಾಡಕ್ಕೆ ಬರ್ತಾರೆ? ಅದೇ ಎಲ್ಲಾರು ತಂದೆ ಅಥವಾ 2 ವೀಲರ್ ಇದೆನಾ? 2 ವೀಲರ್ ಯೂಸ್ ಮಾಡ್ತಾರೇನಾ ಮನೆಯಲ್ಲಿ? ನಿಮ್ ಪೇರೆಂಟ್ಸ್ ಹತ್ರ ಹೆಲ್ಮೆಟ್ ಇದೆ, ಯೂಸ್ ಮಾಡ್ತಾರೆ? ಮಾಡಲ್ಲ. ನಾನಂತೂ ಯಾರಿಗೆ ನೋಡಿಲ್ಲ. ಮಾಡ್ತಾರೆ. ನಿಮ್ ತಂದೆ ಅವರು ನಿಮ್ಗೆ ಅವರು ಗಾಡಿ ಯೂಸ್ ಮಾಡ್ತಾರೆ, ಅವರು ಹೆಲ್ಮೆಟ್ ಯೂಸ್ ಮಾಡ್ತಾರೆ? ಮಾಡಲ್ಲ. ನಾನು ಯಾರಿಗೆ ನೋಡಿಲ್ಲ ಗೌರಿಬಿದನೂರಲ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಸೊ ಇನ್ನೊಂದು, ನೀವು ಎಲ್ಲಾರು ಇವತ್ತು ನನಗೆ ಪ್ರಾಮಿಸ್ ಮಾಡಿ. ಏನ್ ಪ್ರಾಮಿಸ್? ನೀವು ಹೋಗಿ ಮನೆಗೆ ಇವತ್ತು ನಿಮ್ಮ ತಂದೆ ಅವ್ರಿಗೆ ಏನ್ ಹೇಳ್ತೀರಾ? ನೆಕ್ಸ್ಟ್ ಟೈಮ್ ಗಾಡಿ ಡ್ರೈವ್ ಮಾಡ್ತಾರೆ तो ವಿದೌಟ್ ಹೆಲ್ಮೆಟ್ ಹೋಗ್ಬಾರ್ದು. ಓಕೆ, ಪ್ರಾಮಿಸ್ ಮಾಡ್ತೀರಾ? ಓಕೆ. ಬೇರೆ ಯಾರಿಗೆ ಏನಾದ್ರು ಕ್ವಶನ್ ಇದೆಯಾ? ನನ್ಗೆ ಏನಾದ್ರು ಕ್ವಶನ್ ಕೇಳ್ತೀರಾ ಯಾರು? ಮಕ್ಕಳು ಮೊಬೈಲ್ನಲ್ಲಿ ಏನೇನು ಬಳಸುತ್ತಿದ್ದಾರೆ ಎಂಬ ಬಗ್ಗೆ ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಮಕ್ಕಳು ತಮ್ಮದಲ್ಲದ ತಪ್ಪಿನಿಂದ ಸೈಬರ್ ಕೃತ್ಯಗಳಿಗೆ ಪೋಷಕರು ನಷ್ಟ ಅನುಭವಿಸಬೇಕಾಗುತ್ತದೆ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕನಿಷ್ಠ ಕಾನೂನು ಅರಿವು ಮೂಡಿಸಬೇಕು. 112 ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸಹಾಯವಾಣಿಯಾಗಿದೆ.
ಲೊಕೇಶನ್ ಆಧಾರದ ಮೇಲೆ ಕಾರ್ಯನಿರ್ವಹಿಸಲಿದೆ ಎಂದರು. 20 ನಿಮಿಷದಲ್ಲಿ ಪೊಲೀಸರು ಸ್ಪಂದಿಸುತ್ತಾರೆ. 1930 ಸೈಬರ್ ಕ್ರೈಮ್ ಸಹಾಯವಾಣಿ ಆಗಿದ್ದು, ಸೈಬರ್ ವಂಚನೆಗೊಳಗಾದವರು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ದೂರು ದಾಖಲಿಸಬಹುದು. 18 ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನ ಚಲಾಯಿಸುವುದು ಅಪರಾಧ. 18 ವರ್ಷ ಮೇಲ್ಪಟ್ಟ ಬಳಿಕ ಪರವಾನಗಿ ಪಡೆದು ವಾಹನ ಚಾಲನೆ ಮಾಡಬೇಕು. ಹೆಲ್ಮೆಟ್ ಇಲ್ಲದೆ ಸಂಚರಿಸಬಾರದು ಎಂದು ಮಕ್ಕಳಿಗೆ ತಿಳಿ ಹೇಳಿದರು. ತಾಲೂಕಿನ ಮಕ್ಕಳ ರಕ್ಷಣಾಧಿಕಾರಿ ಮೂಕಾಂಬಿಕಾ ಮಾತನಾಡಿ, ಬಾಲ್ಯ ವಿವಾಹ ಮಾಡುವುದು ಅಪರಾಧ ಎಂದು ತಿಳಿದಿದ್ದರೂ ಕೆಲ ಪೋಷಕರು ತಪ್ಪು ಮಾಡುತ್ತಿದ್ದಾರೆ. ಮಕ್ಕಳ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಮಕ್ಕಳ ಲೈಂಗಿಕ ಚಿತ್ರ ತೆಗೆಯುವುದು, ಸಂಗ್ರಹಿಸುವುದು, ಬಾಲ್ಯ ವಿವಾಹ ಮಾಡುವುದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಬಗ್ಗೆ ಮಾಹಿತಿ ಇದ್ದರೂ ದೂರು ನೀಡದಿರುವುದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಕೃತ್ಯದಲ್ಲಿ ಭಾಗಿಯಾದ ಆರೋಪಗಳು ಮಾತ್ರವಲ್ಲ, ಅದಕ್ಕೆ ಸಹಕರಿಸಿದವರಿಗೂ ಸಮಾನ ಶಿಕ್ಷೆ ವಿಧಿಸಲಾಗುತ್ತದೆ ಎಂದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಉಪವಿಭಾಗ ಹಾಗೂ ತಾಲೂಕು ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ತಾಲೂಕಿನ 306 ಶಾಲೆಗಳಲ್ಲಿ ಶಾಲಾ ಸುರಕ್ಷಾ ಸಮಿತಿ ರಚನೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಅದಕ್ಕಾಗಿ 100 ಮಂದಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. ಜಿಲ್ಲಾ ಪೊಲೀಸ್ ಹೆಚ್ಚುವರಿ ರಕ್ಷಣಾಧಿಕಾರಿ ರಾಜಾ ಹಿಮಾಮ್ ಕಾಸಿಂ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರ ಪೊಲೀಸ್ ಠಾಣೆ ಪಿಎಸ್ಐ ಗೋಪಾಲ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆಯುತ್ತಿರುವ ಕೃಷಿ ಮೇಳಕ್ಕೆ ಗುಬ್ಬಿ ತಾಲೂಕಿನ ಸುಮಾರು 50 ರೈತರು ತೆರಳಿದ್ದರು. ಈ ವೇಳೆ ರೈತ ಮುಖಂಡ ಲೋಕೇಶ್ ಮಾತನಾಡಿ, ಸರ್ಕಾರದ ಇಂತಹ ಕಾರ್ಯಕ್ರಮಗಳ ಉಪಯೋಗವನ್ನು ಎಲ್ಲರೂ ಪಡೆಯಬೇಕಿದೆ ಎಂದರು. ಪಶುಸಂಗೋಪನಾ ಇಲಾಖೆ ವೈದ್ಯ ಡಾಕ್ಟರ್ ಸುರೇಶ್ ಮಾತನಾಡಿ, ಪಶುಸಂಗೋಪನಾ ಇಲಾಖೆಯಲ್ಲಿ ಈ ವರ್ಷ ಸಾಕಷ್ಟು ವಿಶೇಷತೆ ಮಾಡಲಾಗಿದೆ. ಗುಬ್ಬಿ ತಾಲೂಕಿನಿಂದ ಸುಮಾರು 50 ರೈತರು ತೆರಳಿದ್ದು ಅವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನ ಹೆಚ್ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಾಳಿನಾಯಕನಹಳ್ಳಿ ಬಸವೇಶ್ವರ ದೇವಾಲಯದ 3ನೇ ವಾರ್ಷಿಕೋತ್ಸವ ನಡೆಯಿತು. ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಪ್ರಾಕಾರೋತ್ಸವ ಸೇರಿದಂತೆ ನಾನಾ ಹೋಮಗಳೊಂದಿಗೆ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು. ಪ್ರಧಾನ ಅರ್ಚಕ ಸಂಕೇತ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕೆಎಂ ಭೀಮೇಶ್, ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸರಾಮಯ್ಯ, ಮಂಜಯ್ಯ, ಸುರೇಶ್, ಲಕ್ಷ್ಮೀಶ್ ಮತ್ತಿತರರು ಹಾಜರಿದ್ದರು. ದೀಪಾವಳಿ ಮುಗಿದ ನಂತರ ಆಚರಿಸುವ ತುಳಸಿ ಹಬ್ಬ ದ್ವಾದಶಿಯಂದು ಆಚರಿಸಲಾಗುತ್ತದೆ. ವಿಜಯಪುರದ ಮಂಜುಳಾ ಸತೀಶ್ ಕುಮಾರ್ ನಿವಾಸದಲ್ಲಿ ತುಳಸಿ ಪೂಜೆ ನಡೆಯಿತು. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಯುವತಿ ತುಳಸಿಯಾಗಿ ಗಿಡದ ರೂಪ ಪಡೆದಿರುವುದು. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ. ಶಿವನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣು ಜಲಂಧನ ರೂಪ ತಾಳಿ ಆಕೆಯ ಪಾವಿತ್ರತೆಗೆ ಧಕ್ಕೆ ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಂಹರಿಸುತ್ತಾನೆ. ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗು ಎಂದು ಶಾಪ ನೀಡುವ ಜೊತೆಗೆ ಪತ್ನಿಯ ವಿರಹ ಉಂಟಾಗಲಿ ಎಂದು ಶಾಪ ನೀಡುತ್ತಾಳೆ. ಇದರಿಂದ ತ್ರೇತಾಯುಗದಲ್ಲಿ ವಿಷ್ಣುವಿನ ಅವತಾರ ರಾಮನಿಗೆ ಸೀತೆ ಕಾಡಿನಲ್ಲಿ ದೂರವಾಗುತ್ತಾಳೆ. ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ಉಂಟಾದ ಕಾರಣ ವೃಂದ ಪತಿಯ ಚಿತೆಗೆ ಹಾರಿ ಸಾವಿಗೀಡಾಗುತ್ತಾಳೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದು ಮಕ್ಕಳ ಹಕ್ಕುಗಳನ್ನು ಕಸಿಯದೆ ಬೆಳೆಯಲು ಬಿಡಿ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆಯಲ್ಲಿ ವೃತ್ತ ನಿರೀಕ್ಷಕ ಮಂಜುನಾಥ್ ಸಲಹೆ. ವೃದ್ಧ ದಂಪತಿಗಳಿಗೆ ಸೂರು ಕಲ್ಪಿಸಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ವಾಸವಿದ್ದ ವೃದ್ಧ ದಂಪತಿಗಳಿಗೆ ನೂತನ ಮನೆ ನಿರ್ಮಾಣ. ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ ರೋಲ್ ಕಾಲ್ ಗಿರಾಕಿಗಳ ಹೆಸರು ಬಹಿರಂಗ ಪಡಿಸಲು ಮನವಿ. ಸಮತಾ ಸೈನಿಕ ದಳದ ವೆಂಕಟರಮಣಪ್ಪ ಅವರಿಂದ ಸುದ್ದಿಗೋಷ್ಠಿ. ಹಣ ಕೇಳಿದರೆ ಹೆಸರು ಬಹಿರಂಗ ಪಡಿಸಲು ಒತ್ತಾಯ. ಬಾಗೇಪಲ್ಲಿಯಲ್ಲಿ ಹೆಚ್ಚಾದ ಭಿಕ್ಷುಕರ ಕಾಟ. ಭಿಕ್ಷಾಟನೆಯಲ್ಲಿ ಅಪ್ರಾಪ್ತ ಮಕ್ಕಳೇ ಹೆಚ್ಚು. ಹಸುಗೂಸುಗಳು ಹಸುಗಳನ್ನು ಭಿಕ್ಷಾಟನೆಗೆ ಬಳಕೆ. ಮಕ್ಕಳನ್ನು ರಕ್ಷಿಸುವಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ವಿಫಲ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.